studying through the last epistle of Apostle Paul, which is 2 Timothy, known as one of the pastoral epistle. ನಾವು ಪೌಲನು ಕಡೆಯದಾಗಿ ಬರೆದಂತಹ ಪತ್ರಿಕೆ ಅಂದರೆ ಪೌಲನು ತಿಮೋಥೆಯನಿಗೆ ಬರೆದ ಎರಡನೇ ಪತ್ರಿಕೆ ಅಥವಾ ಸಭಾಪಾಲಕರ ಪತ್ರಿಕೆಯ ಅಧ್ಯಯನವನ್ನು ಮಾಡುತ್ತಾ ಇದ್ದೇವೆ. We have kept reminding that this is like a will letter of Paul before he died. ನಾವು ಇದನ್ನ ಜ್ಞಾಪಕಪಡಿಸುತ್ತಾ ಇದ್ದೇವೆ ಕಳೆದ ವಾರಗಳಿಂದ. ಏನೆಂದರೆ ಇದು ಪೌಲನು ತಾನು ಸಾಯುವುದಕ್ಕಿಂತ ಮುಂಚೆ ಬರೆದಂತಹ ಒಂದು ಉಯಿಲಿನ, ತಾನು ಮರಣದ ಮುಂಚೆ ಬರೆದ ಉಯಿಲಿನ ಪತ್ರದ ರೀತಿಯಲ್ಲಿದೆ. We not only understand about Paul in this epistle, what kind of a person he was and how he completed his life. Even though his death is mentioned, we don't read about his death, but immediately after this letter was written, he was beheaded. ನಾವು ಪೌಲನ ವ್ಯಕ್ತಿತ್ವವನ್ನ ಈ ಪತ್ರಿಕೆಯಲ್ಲಿ ನಾವು ನೋಡುತ್ತೇವೆ. ಪೌಲನು ಎಂಥ ವ್ಯಕ್ತಿಯಾಗಿದ್ದನು, ಆತನ ಜೀವಿತ ಹೇಗೆ ಸಾಗಿ ಬಂತು ಮತ್ತು ಆತನು ಕಡೆಯದಾಗಿ ಆತನು ಹೇಗೆ ದೇವರಿಗಾಗಿ ಆತನು ರಕ್ತಸಾಕ್ಷಿಯಾಗಿ ಸತ್ತನು ಎಂಬುದಾಗಿ ನಾವು ನೋಡುತ್ತೇವೆ. ಅದು ಈ ಪತ್ರಿಕೆಯಲ್ಲಿ ಸ್ಪಷ್ಟವಾಗಿ ಕೊಡದೆ ಹೋದರೂ ಕೂಡ ಈ ಪತ್ರಿಕೆಯನ್ನ ಬರೆದು ಮುಗಿಸಿದ ನಂತರ ಪೌಲನು ಆತನು ಶಿರಚ್ಛೇದನ ಮಾಡಲ್ಪಟ್ಟು ರೋಮ್ ಸರ್ಕಾರದಿಂದ ಕೊಲ್ಲಲ್ಪಟ್ಟನು. ಹಲೋ. Paul is passing that responsibility to Timothy and asking him to teach these things to faithful men. ಪೌಲನು ಈಗ ತನ್ನ ಆ ಜವಾಬ್ದಾರಿಕೆಯನ್ನ ಯೌವನಸ್ಥನಾದಂತಹ ತಿಮೋಥೆಯನಿಗೆ ವಹಿಸಿಕೊಡುವವನಾಗಿ ನಂಬಿಗಸ್ತ ಜನರಿಗೆ ಆ ವಿಷಯಗಳನ್ನ ಬೋಧಿಸು ಎಂಬುದಾಗಿ ಆಜ್ಞೆ ಕೊಡುತ್ತಿದ್ದಾನೆ. In this epistle so far, we looked at Paul calling Timothy his son. ನಾವು ಈ ಪತ್ರಿಕೆಗಳಲ್ಲಿ ನಾವು ನೋಡುತ್ತಾ ಬಂದೆವು, ಪೌಲನು ತಿಮೋಥೆಯನನ್ನ ನನ್ನ ನಿಜ ಕುಮಾರನು ಎಂಬುದಾಗಿ ಕರೆಯುತ್ತಾನೆ. He's also called him a soldier. ಮತ್ತು ಆತನನ್ನ ಸಿಪಾಯಿ ಎಂಬುದಾಗಿಯೂ ಕೂಡ ಕರೆಯುತ್ತಾನೆ. ಸೈನಿಕನು ಎಂಬುದಾಗಿ. Calling him an athlete and a farmer. ಮತ್ತು ಆತನನ್ನ ಒಬ್ಬ ಓಟಕ್ಕೆ ನೇಮಿಸಲ್ಪಟ್ಟಂತ ಓಟಗಾರನು, ಅದೇ ರೀತಿ ವ್ಯವಸಾಯಗಾರನು ಎಂಬುದಾಗಿ ಕರೆಯುತ್ತಾನೆ. We looked at all such serious responsibilities and hard work. ಮತ್ತು ಆತನಿಗೆ ಕೊಡಲ್ಪಟ್ಟಿದ್ದಂತಹ ಆ ಒಂದು ಗಂಭೀರವಾದಂತಹ ಜವಾಬ್ದಾರಿಕೆ ಮತ್ತು ಆತನ ಕಠಿಣ ಪರಿಶ್ರಮದ ಕುರಿತಾಗಿ ನಾವು ನೋಡುತ್ತೇವೆ. But all this has a reward on the other side at the finishing. ಮತ್ತು ಅದು ಇದೆಲ್ಲದಕ್ಕೂ ನಮಗೆ ಬಿರುದು ಎಲ್ಲಿ ಕೊಡಲ್ಪಡುತ್ತದೆ ಎಂಬುದಾಗಿ ಹೇಳುವಾಗ, ಈ ಓಟವನ್ನ ನಾವು ಭೂಮಿಯ ಮೇಲೆ ಮಾಡಿ ಮುಗಿಸಿ ಮುಂದಿನ ಲೋಕಕ್ಕೆ ನಾವು ಹೋಗುವಾಗ ನಮಗೆ ಅದು ಬಿರುದು ಕೊಡಲ್ಪಡುತ್ತದೆ. Paul is bound as a prisoner in Roman dungeon, but the word of God is not bound. That's what we looked at last week. ಕಳೆದ ವಾರ ನಾವು ನೋಡಿಕೊಂಡೆವು ಏನೆಂದರೆ, ಪೌಲನು ಆ ರೋಮಾ ಕಾರಾಗೃಹದಲ್ಲಿ ಆತನು ಬಂಧಿಸಲ್ಪಟ್ಟಿದ್ದರೂ ಕೂಡ ಆತನ ವಾಕ್ಯಕ್ಕೆ ಬಂಧನವಿಲ್ಲ, ದೇವರ ವಾಕ್ಯಕ್ಕೆ ಬಂಧನವಿಲ್ಲ ಎಂಬುದಾಗಿ ನಾವು ನೋಡಿಕೊಂಡೆವು. We looked at last week that even we are unfaithful, the Lord remains faithful. ನಾವು ಕಳೆದ ವಾರ ನೋಡಿಕೊಂಡೆವು, ನಾವು ಅಪನಂಬಿಗಸ್ಥರಾಗಿದ್ದರೂ ದೇವರು ನಂಬಿಗಸ್ತನಾಗಿ ಇರುತ್ತಾನೆ ಎಂಬುದಾಗಿ ನೋಡಿಕೊಂಡೆವು. Looking at the Lord's faithfulness in spite of our unfaithfulness. ನಾವು ನೋಡಿಕೊಳ್ಳುತ್ತಾ ಬಂದೆವು ಏನೆಂದರೆ, ನಮ್ಮ ಅಪನಂಬಿಕೆಯ ನಿಮಿತ್ತವಾಗಿಯೂ ಕರ್ತನ ನಂಬಿಗಸ್ತಿಕೆಯನ್ನ ನಾವು ನೋಡುತ್ತಾ ಬಂದೆವು. Now today we are going to look at from verse 14. ನಾವು ಈ ದಿನ 14ನೇ ವಚನದಿಂದ ಅದನ್ನ ನೋಡಿಕೊಳ್ಳುತ್ತೇವೆ, ಮುಂದಕ್ಕೆ ನೋಡಿಕೊಳ್ಳೋಣ. From verse 14 to 26, Paul is calling him a workman. ನಾವು 14ರಿಂದ 26ನೇ ವಚನದವರೆಗೆ ನಾವು ನೋಡುವಾಗ ಪೌಲನು ತಿಮೋಥೆಯನನ್ನ ಒಬ್ಬ ಕೆಲಸಗಾರನಿಗೆ ಹೋಲಿಸುತ್ತಾನೆ. Now we're going to look at the marks of a good workman. ಒಬ್ಬ ಒಳ್ಳೆಯ ಕೆಲಸಗಾರನ ಆ ಒಂದು ಗುಣಲಕ್ಷಣಗಳು ಏನಾಗಿರುತ್ತವೆ ಎಂಬುದಾಗಿ ನಾವು ಈ ದಿನ ನೋಡಿಕೊಳ್ಳೋಣ.
Let's read verse 14. ನಾವು 14ನೇ ವಚನವನ್ನ ಓದಿಕೊಳ್ಳೋಣ. ಈ ಸಂಗತಿಗಳನ್ನು ಸಭೆಯವರ ಜ್ಞಾಪಕಕ್ಕೆ ತರಬೇಕು. ಕೇಳುವವರಿಗೆ ಕೇಡನ್ನುಂಟು ಮಾಡುವುದೇ ಹೊರತು ಯಾವ ಪ್ರಯೋಜನಕ್ಕೂ ಬಾರದ ವಾಗ್ವಾದಗಳನ್ನು ಮಾಡಬಾರದೆಂದು ಅವರಿಗೆ ದೇವರ ಸನ್ನಿಧಿಯಲ್ಲಿ ಖಂಡಿತವಾಗಿ ಹೇಳು. Here Paul is telling Timothy to keep reminding others. ಪೌಲನು ತಿಮೋಥೆಯನಿಗೆ ಇತರರಿಗೆ ಜ್ಞಾಪಕ ಪಡಿಸುತ್ತಾ ಇರು ಎಂಬುದಾಗಿ ಹೇಳುತ್ತಾನೆ. Every good servant of God has to remind believers what they may already know. ದೇವರ ಒಳ್ಳೆಯ ಸೇವಕರು ವಿಶ್ವಾಸಿಗಳಿಗೆ ಈಗಾಗಲೇ ಅವರಿಗೆ ತಿಳಿದಿರುವಂತದನ್ನೇ ಮತ್ತೆ ಮತ್ತೆ ಜ್ಞಾಪಕ ಪಡಿಸಬೇಕಾಗುತ್ತದೆ. Even tonight we are studying things that you probably already know. ನಾವು ಈ ರಾತ್ರಿ ಅಧ್ಯಯನ ಮಾಡುತ್ತಾ ಇರುವಂತಹ ವಿಷಯಗಳನ್ನು ನೀವು ಈಗಾಗಲೇ ತಿಳಿದಿದ್ದೀರಿ. Let's look at the 2 Peter chapter 1 verse 12 and 13. 2 ಪೇತ್ರ 1ನೇ ಅಧ್ಯಾಯ 13 ಮತ್ತು 14ನೇ ವಚನವನ್ನು ನಾವು ನೋಡಿಕೊಳ್ಳೋಣ. 12 and 13. 12, 13, 1 ಪೇತ್ರ 1ನೇ ಅಧ್ಯಾಯ 12, 13. ಈ ಸಂಗತಿಗಳನ್ನು ಮುಂತಿಳಿಸುವುದರಲ್ಲಿ ತಮಗೋಸ್ಕರವಲ್ಲ ನಿಮಗೋಸ್ಕರವೇ ಸೇವೆ ಮಾಡುವವರಾಗಿದ್ದರೆಂಬುದು ಅವರಿಗೆ ಪ್ರಕಟವಾಯಿತು. ಅವರು ಮುಂದಾಗಿ ಹೇಳಿದ ಸಂಗತಿ. I think brother 2 Peter 1 12 and 13. ಓಕೆ, 2 ಪೇತ್ರದ ಪತ್ರಿಕೆ 1ನೇ ಅಧ್ಯಾಯ 12 ಮತ್ತು 13ನೇ ವಚನ. ಆದದರಿಂದ ನೀವು ಈ ಸಂಗತಿಗಳನ್ನು ತಿಳಿದವರಾಗಿ ನಿಮಗೆ ದೊರಕಿರುವ ಸತ್ಯದಲ್ಲಿ ಸ್ಥಿರವಾಗಿದ್ದರೂ ಅವುಗಳನ್ನು ನಿಮಗೆ ಜ್ಞಾಪಕ ಕೊಡುವುದಕ್ಕೆ ನಾನು ಯಾವಾಗಲೂ ಸಿದ್ಧವಾಗಿರುವೆನು. ನಾನು ನನ್ನ ದೇಹವೆಂಬ ಗುಡಾರದಲ್ಲಿರುವ ತನಕ ನಿಮ್ಮನ್ನು ಜ್ಞಾಪಕ ಪಡಿಸಿ ಪ್ರೇರಿಸುವುದು ಯುಕ್ತವೆಂದು ಹೇಳುತ್ತಿದ್ದೇನೆ. Paul is going to die very soon and he's telling Timothy to remind. Peter is going to die very soon. He is telling the believers to be reminded of. ಪೌಲನು ತಾನು ಬೇಗನೆ ಸಾಯುತ್ತೇನೆ, ಆದ್ದರಿಂದ ತಿಮೋಥೆಯನಿಗೆ ವಿಶ್ವಾಸಿಗಳಿಗೆ ಈ ವಿಷಯಗಳನ್ನ ಜ್ಞಾಪಕ ಪಡಿಸು ಎಂಬುದಾಗಿ ಹೇಳುತ್ತಾನೆ. ಅದೇ ರೀತಿ ಪೇತ್ರನು ಕೂಡ ತಾನು ಬೇಗನೆ ಸಾಯುವುದಕ್ಕಿರುವುದರಿಂದ ಈ ವಿಷಯಗಳನ್ನ ಜ್ಞಾಪಕ ಪಡಿಸುತ್ತಾನೆ ವಿಶ್ವಾಸಿಗಳಿಗೆ. We need to be reminded of the word of God again and again, even though we might have heard it and studied it. We need to be constantly reminded. ನಾವು ದೇವರ ವಾಕ್ಯವನ್ನ ಅಧ್ಯಯನ ಮಾಡಿ ಆ ವಿಷಯಗಳನ್ನ ತಿಳಿದಿದ್ದರೂ ಕೂಡ ನಮಗೆ ಮತ್ತೆ ಮತ್ತೆ ದೇವರ ವಾಕ್ಯವನ್ನ ಜ್ಞಾಪಕಕ್ಕೆ ಕೊಡುವಂತ ಅವಶ್ಯಕತೆ ಇದೆ. One of the reasons we keep forgetting. ಅದಕ್ಕೆ ಮುಖ್ಯವಾದ ಕಾರಣವೇನೆಂದರೆ ನಾವು ಮರೆಯುವ ಸ್ವಭಾವದವರು. 1 Corinthians 4:17. 1 ಕೊರಿಂಥ 4ನೇ ಅಧ್ಯಾಯ 17ನೇ ವಚನ. ಈ ನಿಮಿತ್ತದಿಂದ ಕರ್ತನಲ್ಲಿ ನನ್ನ ಮಗನಾದ ತಿಮೋಥೆಯನನ್ನು ನಿಮ್ಮ ಬಳಿಗೆ ಕಳುಹಿಸಿಕೊಟ್ಟಿದ್ದೇನೆ. ಅವನು ನನಗೆ ಪ್ರಿಯನೂ ನಂಬಿಗಸ್ತನೂ ಆಗಿದ್ದಾನೆ. ಅವನು ಕ್ರಿಸ್ತನ ಸೇವೆಯಲ್ಲಿರುವ ನನ್ನ ನಡಾವಳಿಕೆಯನ್ನು, ಅಂದರೆ ನಾನು ಎಲ್ಲೆಲ್ಲಿಯೂ ಪ್ರತಿಯೊಂದು ಸಭೆಯಲ್ಲಿಯೂ ಬೋಧಿಸುವ ಕ್ರಮವನ್ನು ನಿಮ್ಮ ನೆನಪಿಗೆ ತರುವನು. Again, reminding the believers. ಮತ್ತೆ ಇಲ್ಲಿಯೂ ಕೂಡ ವಿಶ್ವಾಸಿಗಳಿಗೆ ಜ್ಞಾಪಕ ಪಡಿಸುವಂತದ್ದು. 2 Timothy 1:6. 2 ತಿಮೋಥಿ 1ನೇ ಅಧ್ಯಾಯ 6ನೇ ವಚನ. ಆದ ಕಾರಣ ನಾನು ನಿನ್ನ ತಲೆಯ ಮೇಲೆ ಹಸ್ತವನ್ನಿಟ್ಟದರ. Is it 1 Timothy, uncle? Yes, 1 Timothy. I'm sorry, 2 Timothy 1:6. The same book. 2 ತಿಮೋಥಿ 1ನೇ ಅಧ್ಯಾಯ 6ನೇ ವಚನ. ಆದ ಕಾರಣ ನಾನು ನಿನ್ನ ತಲೆಯ ಮೇಲೆ ಹಸ್ತವನ್ನಿಟ್ಟದರ ಮೂಲಕ ನಿನಗೆ ದೊರಕಿದ ದೇವರ ಕೃಪಾವರವು ಪ್ರಜ್ವಲಿಸುವಂತೆ ಮಾಡಬೇಕೆಂದು ನಿನಗೆ ಜ್ಞಾಪಕ ಕೊಡುತ್ತೇನೆ. Titus chapter 3 verse 1. ತೀತನ ಪತ್ರಿಕೆ chapter 3 verse 1. 3ನೇ ಅಧ್ಯಾಯ 1ನೇ ವಚನ. ಅಧಿಪತಿಗಳಿಗೂ ಅಧಿಕಾರಿಗಳಿಗೂ ಅಧೀನರಾಗಿ ವಿಧೇಯರಾಗಿರಬೇಕೆಂತಲೂ ಸಕಲ ಸತ್ಕಾರ್ಯಗಳನ್ನು ಮಾಡುವುದಕ್ಕೆ ಸಿದ್ಧರಾಗಿರಬೇಕೆಂತಲೂ ಯಾರನ್ನೂ ದೂಷಿಸದೆ ಕುತರ್ಕ ಮಾಡದೆ ಎಲ್ಲಾ ಮನುಷ್ಯರಿಗೆ ಪೂರ್ಣ ಸಾಧುಗುಣವನ್ನು ತೋರಿಸುತ್ತಾ ಸಾತ್ವಿಕರಾಗಿರಬೇಕೆಂತಲೂ ಅವರಿಗೆ ಜ್ಞಾಪಕ ಕೊಡು. Lastly, Jude verse 5. The epistle of Jude verse 5. ಕಡೆಯದಾಗಿ ಯೂದನ ಪತ್ರಿಕೆ 5ನೇ ವಚನ. ನೀವು ಸಮಸ್ತವನ್ನು ಮೊದಲೇ ತಿಳಿದವರಾಗಿದ್ದರೂ ನಾನು ಮುಂದಣ ಕೆಲವು ಸಂಗತಿಗಳನ್ನು ನಿಮ್ಮ ಜ್ಞಾಪಕಕ್ಕೆ ತರಬೇಕೆಂದು ಅಪೇಕ್ಷಿಸುತ್ತೇನೆ.
So whether it is Apostle Paul or Peter or Jude, they are telling us to be reminded again and again of these important things. ಅಪೊಸ್ತಲನಾದಂತ ಪೌಲನಾಗಲಿ, ಪೇತ್ರನಾಗಲಿ, ಯೂದನಾಗಲಿ ನಮಗೆ ಮತ್ತೆ ಮತ್ತೆ ಈ ಸಂಗತಿಗಳನ್ನ ಜ್ಞಾಪಕಕ್ಕೆ ತಂದುಕೊಳ್ಳಿರಿ ಎಂಬುದಾಗಿ ಎಚ್ಚರಿಸುತ್ತಾರೆ. Sometimes we can become very complacent thinking that, oh, I already know that. Oh, we need to be reminded. ನಾವು ಅನೇಕ ಸಂದರ್ಭಗಳಲ್ಲಿ ಸಂತೃಪ್ತರಾಗಿ ನನಗೆಲ್ಲ ತಿಳಿದಿದೆ ಎಂಬುದಾಗಿ ನಾವು ಸುಮ್ಮನೆ ಕೂರಬಹುದು. ಆದ್ದರಿಂದ ನಮಗೆ ಮತ್ತೆ ಮತ್ತೆ ಜ್ಞಾಪಕ ಪಡಿಸುವ ಅವಶ್ಯಕತೆ ಇದೆ. So coming back to verse 14, remind them before God not to quarrel about words which does no good but only ruins the hearers. ನಾವು 14ನೇ ವಚನವನ್ನು ಮತ್ತೆ ಓದಿಕೊಳ್ಳೋಣ. ಈ ಸಂಗತಿಗಳನ್ನು ಸಭೆಯವರ ಜ್ಞಾಪಕಕ್ಕೆ ತರಬೇಕು. ಕೇಳುವವರಿಗೆ ಕೇಡನ್ನುಂಟು ಮಾಡುವುದೇ ಹೊರತು ಯಾವ ಪ್ರಯೋಜನಕ್ಕೂ ಬಾರದ ವಾಗ್ವಾದಗಳನ್ನು ಮಾಡಬಾರದೆಂದು ಅವರಿಗೆ ದೇವರ ಸನ್ನಿಧಿಯಲ್ಲಿ ಖಂಡಿತವಾಗಿ ಹೇಳು. Avoid quarreling about words that have no value. ಅಲ್ಲಿ ಪೌಲನು ಹೇಳುವಂತದ್ದೇನೆಂದರೆ, ಕೇಡನ್ನುಂಟು ಮಾಡುವುದೇ ಹೊರತು ಯಾವ ಪ್ರಯೋಜನಕ್ಕೂ ಬಾರದ ವಾಗ್ವಾದಗಳು ಅಥವಾ ಜಗಳಗಳಿಗೆ ಎಡೆ ಕೊಡಬಾರದು ಎಂಬುದಾಗಿ ಜ್ಞಾಪಕ ಕೊಡಿಸು ಎಂಬುದಾಗಿ ಹೇಳುತ್ತಾನೆ. Not only it has no value, but it ruins those who listen to that. ಆ ಮಾತುಗಳಿಗೆ ಯಾವ ಬೆಲೆಯೂ ಕೂಡ ಇಲ್ಲ. ಅಷ್ಟು ಮಾತ್ರವಲ್ಲ, ಕೇಳುವವರನ್ನ ಅವು ಹಾಳು ಮಾಡುತ್ತವೆ. In the pastoral epistles, it is mainly referring to false teachings. ಸಭಾಪಾಲಕರ ಪತ್ರಿಕೆಗಳಲ್ಲಿ ಅಂತಹ ಮಾತುಗಳು ಎಂಬುದಾಗಿ ಹೇಳುವಾಗ ಅದು ಸುಳ್ಳು ಬೋಧನೆಯ ವಿಷಯದಲ್ಲಿ ಹೇಳುತ್ತಿರುವಂತದ್ದು. Many a times we minor in major and we major in minor in our Christian life. We have to be very careful what is the major, what is of importance. ನಾವು ನಮ್ಮ ಕ್ರಿಸ್ತಿಯ ಜೀವಿತದಲ್ಲಿ ಅನೇಕ ಸಂದರ್ಭಗಳಲ್ಲಿ ಯಾವುದು ಪ್ರಾಮುಖ್ಯವಾದವುಗಳು ಅವುಗಳನ್ನ ಅಲ್ಪವೆಂದೆಣಿಸುತ್ತೇವೆ, ಯಾವುದು ಅಲ್ಪವಾದವುಗಳು ಅವುಗಳನ್ನ ಪ್ರಾಮುಖ್ಯವೆಂದೆಣಿಸುತ್ತೇವೆ. ಆದ್ದರಿಂದ ನಮ್ಮ ಕ್ರಿಸ್ತಿಯ ಜೀವಿತದಲ್ಲಿ ಈ ವಿಷಯಗಳ ಕುರಿತಾಗಿ, ಪ್ರಾಮುಖ್ಯವಾದ ವಿಷಯಗಳ ಕುರಿತಾಗಿ ಎಚ್ಚರಿಕೆಯುಳ್ಳವರಾಗಿರಬೇಕು. Now let's look at verse 15. This is the key verse of the epistle. ನಾವು 15ನೇ ವಚನವನ್ನು ನಾವು ಓದಿಕೊಳ್ಳೋಣ. ಇದು ಈ ಒಂದು ಪತ್ರಿಕೆಯ ಪ್ರಾಮುಖ್ಯವಾದಂತಹ ಒಂದು ಕೀಲಿ ವಚನ. ನೀನು ದೇವರ ದೃಷ್ಟಿಗೆ ಯೋಗ್ಯನಾಗಿ ಕಾಣಿಸಿಕೊಳ್ಳುವುದಕ್ಕೆ ಪ್ರಯಾಸ ಪಡು. ಅವಮಾನಕ್ಕೆ ಗುರಿಯಾಗದ ಕೆಲಸದವನು, ಸತ್ಯವಾಕ್ಯವನ್ನು ಸರಿಯಾಗಿ ಉಪದೇಶಿಸುವವನು ಆಗಿರು. Not only for Timothy, all of us, especially all God's servants, they have to be zealous and rightly divide the word of God. ತಿಮೋಥೆಯನಿಗೆ ಮಾತ್ರವಲ್ಲ, ಬದಲಾಗಿ ದೇವಜನರೆಲ್ಲರಿಗೂ, ನಮ್ಮೆಲ್ಲರಿಗೂ ಕೂಡ ಹೇಳುವಂಥದ್ದು ಏನೆಂದರೆ, ನಾವು ದೇವರ ವಾಕ್ಯವನ್ನ ಸರಿಯಾಗಿ ಅದನ್ನ ವಿಂಗಡಿಸುವವರು, ವಿಭಾಗಿಸುವವರು ಮತ್ತು ಅದನ್ನು ಉಪದೇಶಿಸುವವರು ಆಗಿರಬೇಕು. To be sure that we meet with God's approval as a laborer. ನಾವು ಕೆಲಸದವರಾಗಿ ದೇವರ ಒಂದು ಸಮ್ಮತಿಯನ್ನ ನಮ್ಮ ಕಾರ್ಯಗಳಲ್ಲಿ ಹೊಂದುವವರಾಗುತ್ತೇವೆ ಎಂಬ ದೃಢ ನಿಶ್ಚಯದಿಂದ ಆ ಕಾರ್ಯಗಳನ್ನ ಮಾಡಬೇಕು. We need not be ashamed if we do that. ನಾವು ಆ ಕಾರ್ಯಗಳನ್ನ ಮಾಡುವಾಗ ನಾಚಿಕೊಳ್ಳಬಾರದು. Earlier Paul talked about not being ashamed of the gospel. ಹಿಂದೆ ಪೌಲನು ದೇವರ ಸುವಾರ್ತೆಯ ವಿಷಯದಲ್ಲಿ ನಾಚಿಕೊಳ್ಳಬಾರದು ಎಂಬುದಾಗಿ ಬೋಧಿಸುತ್ತಾ ಬಂದದನ್ನು ನೋಡಿದೆವು. Being shameful before man is one thing, and finally when we stand before God, to be ashamed is another thing. ನಾವು ಜನರ ಮಧ್ಯದಲ್ಲಿ ಮುಂದೆ ನಾಚಿಕೊಳ್ಳುವುದು ಅದು ಒಂದು ಸಂಗತಿ. ಆದರೆ ಕಟ್ಟ ಕಡೆಗೆ ದೇವರ ಮುಂದೆ ನಾವು ನಾಚಿಕೆಯುಳ್ಳವರಾಗಿ ನಿಂತುಕೊಳ್ಳುವುದು ಅದು ಭಯಂಕರವಾದ ಸಂಗತಿ. Timothy need not fear such shame if he would correctly handle the word of truth. ತಿಮೋಥೆಯನು ಅಂತಹ ವಿಷಯಗಳ ಕುರಿತಾಗಿ ನಾಚಿಕೊಳ್ಳುವ ಅವಶ್ಯಕತೆ ಇಲ್ಲ, ಒಂದು ವೇಳೆ ಆತನು ದೇವರ ವಾಕ್ಯವನ್ನು ಸರಿಯಾಗಿ ವಿಂಗಡಿಸುವುದನ್ನು ಬಲ್ಲವನಾದರೆ. Here when Paul is writing to Timothy about the scripture, he is mostly talking about the Old Testament because the New Testament books were not all complete. ಪೌಲನು ಇಲ್ಲಿ ತಿಮೋಥೆಯನಿಗೆ ದೇವರ ವಾಕ್ಯವನ್ನ ಉಪದೇಶಿಸುವವನಾಗು ಎಂಬುದಾಗಿ ಹೇಳುವಾಗ ಆತನು ಮಾತನಾಡುತ್ತಿರುವಂತದ್ದು ಹಳೆ ಒಡಂಬಡಿಕೆಯ ವಿಷಯದಲ್ಲಿ. ಯಾಕಂದ್ರೆ ಹೊಸ ಒಡಂಬಡಿಕೆ ಇನ್ನೂ ಬರೆಯಲ್ಪಟ್ಟಿಲ್ಲ ಸಂಪೂರ್ಣವಾಗಿ. It is the Old Testament scripture that he heard from Paul.
ಪೌಲನ ಮೂಲಕ ಆತನು ತಿಮೋಥೆಯನ್ನು ಕೇಳಿದಂತಹ ಹಳೆಯ ಒಡಂಬಡಿಕೆಯ ದೇವರ ವಾಕ್ಯ. Also what he been taught by his mother and grandmother as we looked at chapter 1. ನಾವು 1ನೇ ಅಧ್ಯಾಯದಲ್ಲಿ ನೋಡಿಕೊಂಡ ಹಾಗೆ ಆತನ ತಾಯಿ ಮತ್ತು ಅಜ್ಜಿಯಂದಿರಿಂದ ಕೇಳಿದಂತಹ ದೇವರ ವಾಕ್ಯ. Rightly dividing the word of God means literally you have to cut it straight. ದೇವರ ವಾಕ್ಯವನ್ನ ಸರಿಯಾಗಿ ವಿಭಾಗಿಸುವುದು ಅಥವಾ ವಿಂಗಡಿಸುವುದು ಎಂಬುದಾಗಿ ಹೇಳುವುದಾದರೆ ಅಕ್ಷರಶಃ ದೇವರ ವಾಕ್ಯವನ್ನ ಹೇಗಿದೆ ಹಾಗೆ ಹೇಳುವಂಥದ್ದು. It is like the stone cutter or a road builder. They have to make sure that the things are straightly cut. ಅದು ಒಂದು ವೇಳೆ ಕಲ್ಲನ್ನ ಕಡಿಯುವವನು ಮತ್ತು ಒಂದು ರಸ್ತೆಯನ್ನ ಮಾಡುವವನು ಯಾವ ರೀತಿ ಅದು ನೇರವಾಗಿರುವ ಹಾಗೆ ನೋಡಿಕೊಳ್ಳಬೇಕು ಅದೇ ರೀತಿ. Or a plower, ನೆಲವನ್ನು ಉಳುವವರಿಲ್ಲ, when you plowing, make sure that it is done straight. ಹೊಲವನ್ನ ಉಳುವವನು ಆತನು ನೆಟ್ಟಗೆ ನೇರವಾಗಿ ಅದನ್ನ ಉಳುವ ಹಾಗೆ ನೋಡಿಕೊಳ್ಳಬೇಕು. In other words, don't mishandle the word of God. ಇನ್ನೊಂದು ಮಾತಿನಲ್ಲಿ ಹೇಳುವುದಾದರೆ ದೇವರ ವಾಕ್ಯವನ್ನ ತಪ್ಪಾಗಿ ಅರ್ಥೈಸಬಾರದು. Today's Christendom has many kinds of mishandling of the word of God. ಇಂದಿನ ಕ್ರೈಸ್ತತ್ವದಲ್ಲಿ ನಾವು ನೋಡುವಾಗ ದೇವರ ವಾಕ್ಯವನ್ನ ತಪ್ಪಾಗಿ ಬೋಧಿಸುವುದು ಮತ್ತು ಅದನ್ನ ತಪ್ಪಾಗಿ ಕೈಗಳಲ್ಲಿ ಎತ್ತಿಕೊಳ್ಳುವುದನ್ನು ನಾವು ನೋಡುತ್ತೇವೆ. The Pentecostal charismatic group handle it emotionally and experience based. ಪೆಂಟಕೋಸ್ಟ್ ಮತ್ತು ಆ ಒಂದು ಆಕರ್ಷಣೀಯವಾದಂತಹ ಸಭೆಗಳು ದೇವರ ವಾಕ್ಯವನ್ನ ಅದು ಭಾವನಾತ್ಮಕವಾಗಿ ಮತ್ತು ತಮ್ಮ ಅನುಭವ ಪೂರ್ವಕವಾಗಿ ಬೋಧಿಸುತ್ತಾರೆ. The experience should follow the word of God, not the experience going before the word of God. ನಮ್ಮ ಅನುಭವವು ಎಂದಿಗೂ ಅದು ದೇವರ ವಾಕ್ಯವನ್ನ ಹಿಂಬಾಲಿಸಬೇಕು. ಅದರ ಬದಲಾಗಿ ನಮ್ಮ ಅನುಭವಗಳು ನಮ್ಮ ಅನುಭವಗಳನ್ನ ದೇವರ ವಾಕ್ಯ ಹಿಂಬಾಲಿಸಬಾರದು. We compared it to putting the cart before the horse. ನಾವು ಅದನ್ನ ಕುದುರೆ ಗಾಡಿಯ ಮುಂದೆ ಕುದುರೆಯನ್ನ ಕಟ್ಟುವುದರ ಬದಲಾಗಿ ಹಿಂದೆ ಕಟ್ಟುವುದರ ರೀತಿಯಲ್ಲಿ ಅದನ್ನ ಹೋಲಿಸಿ ಹೇಳಿದೆವು ಕಳೆದ ವಾರ. Other mainline churches interpret the Bible based on tradition and rituals. ಇನ್ನು ಬೇರೆ ಮುಖ್ಯವಾಹಿನಿಯಲ್ಲಿ ಇರುವಂತಹ ಚರ್ಚ್ಗಳು ದೇವರ ವಾಕ್ಯವನ್ನ ತಮ್ಮ ಸಭೆಯ ಸಂಪ್ರದಾಯಕ್ಕೆ ಮತ್ತು ಸಂಪ್ರದಾಯದ ಪ್ರಕಾರ ಆಚಾರ ಪದ್ಧತಿಯ ಪ್ರಕಾರ ಅದನ್ನ ಅರ್ಥ ವಿವರಣೆ ಮಾಡುತ್ತಾರೆ. And I thank God for the brethren assemblies because we have the right teaching, right understanding as taught by men of God in our midst. ನಾನು ಸಹೋದರ ಸಭೆಗಳಿಗಾಗಿ ನಾನು ದೇವರಿಗೆ ವಂದನೆಯನ್ನ ಸಲ್ಲಿಸುತ್ತೇನೆ. ಯಾಕಂದರೆ ಸರಿಯಾದಂತ ದೇವರ ವಾಕ್ಯವು ದೇವರ ಜನರ ಮೂಲಕ ನಮಗೆ ಕೊಡಲ್ಪಟ್ಟಿದೆ. So we need to be very careful that we handle the word of God very carefully, rightly dividing it. ಆದ್ದರಿಂದಲೇ ನಾವು ದೇವರ ವಾಕ್ಯವನ್ನ ಸರಿಯಾಗಿ ಬೋಧಿಸುವುದು, ಅರ್ಥ ಮಾಡಿಕೊಳ್ಳುವುದು, ಅದನ್ನು ಸರಿಯಾಗಿ ವಿಭಾಗಿಸುವುದರ ವಿಷಯದಲ್ಲಿ ಎಚ್ಚರವಾಗಿರಬೇಕು. We handle the word of God for God's approval, not for man's approval. ನಾವು ದೇವರ ವಾಕ್ಯವನ್ನ ಸರಿಯಾಗಿ ವಿಭಾಗಿಸುವಂತದ್ದು ದೇವರಿಂದ ಆ ಒಪ್ಪಿಗೆಯನ್ನ ಪಡೆದುಕೊಳ್ಳಲಿಕ್ಕೆ ಹೊರತು ಮನುಷ್ಯರ ಒಪ್ಪಿಗೆಗಾಗಿ ಅಲ್ಲ. 1 Corinthians 4:3 1 ಕೊರಿಂಥ 4ನೇ ಅಧ್ಯಾಯ 3ನೇ ವಚನದಲ್ಲಿ 1 Corinthians 4:3 1 ಕೊರಿಂಥ 4ನೇ ಅಧ್ಯಾಯ 3ನೇ ವಚನ, ನನಗಾದರೂ ನಿಮ್ಮಿಂದಾಗಲಿ ಮನುಷ್ಯರು ನೇಮಿಸುವ ದಿನದಲ್ಲಾಗುವ ನ್ಯಾಯ ಸಭೆಯಿಂದಾಗಲಿ ವಿಚಾರಣೆಯಾಗುವುದು ಅತ್ಯಲ್ಪ ಕಾರ್ಯವಾಗಿದೆ. ನಾನು ನನ್ನನ್ನು ವಿಚಾರಿಸಿಕೊಳ್ಳುವುದಿಲ್ಲ. See, it is the approval of God that Paul was interested in. ಇಲ್ಲಿ ಪೌಲನು ದೇವರಿಂದ ಬರುವ ಆ ಒಂದು ಒಪ್ಪಿಗೆಯನ್ನ ಬಯಸುತ್ತಿದ್ದನು. If you look at Genesis chapter 16 verse 12, ನಾವು ಆದಿಕಾಂಡ 16ನೇ ಅಧ್ಯಾಯ 12ನೇ ವಚನವನ್ನ ನೋಡಿಕೊಳ್ಳುವಾಗ we read about Ishmael there. ನಾವು ಅಲ್ಲಿ ಇಷ್ಮಾಯೇಲನ ಕುರಿತಾಗಿ ನಾವು ನೋಡಿಕೊಳ್ಳುತ್ತೇವೆ. Read that verse. ಆದಿಕಾಂಡ 16ನೇ ಅಧ್ಯಾಯ 12ನೇ ವಚನ, ಅವನು ಕಾಡುಗತ್ತೆಯಂತೆ ಇರುವನು,
ಅವನು ಎಲ್ಲರ ಮೇಲೆ ಕೈ ಎತ್ತುವನು, ಹಾಗೆಯೇ ಅವನ ಮೇಲೆ ಎಲ್ಲರೂ ಕೈ ಎತ್ತುವರು. ತನ್ನ ಅಣ್ಣ ತಮ್ಮಂದಿರ ಎದುರುಗಡೆಯೇ ವಾಸವಾಗಿರುವನು ಎಂದು ಹೇಳಿ ಹೋದನು. The meaning there, he will dwell against all his kinsmen or brethren. ಅಲ್ಲಿ ಹೇಳಿರುವಂತ ಅರ್ಥವೇನೆಂದರೆ ಆತನು ತನ್ನ ಅಣ್ಣಂದಿರಿಗೆ ವಿರೋಧವಾಗಿ ಆತನು ವಾಸಿಸುತ್ತಾನೆ. And also same thing is mentioned in chapter 25 verse 18. ಅದೇ ವಚನ, ಅದೇ ಮಾತು 25ನೇ ಅಧ್ಯಾಯದಲ್ಲಿ ಪುನರುಚ್ಚರಿಸಲ್ಪಟ್ಟಿದೆ. 25:17 ವಚನ. ಇಷ್ಮಾಯೇಲನು 177 ವರ್ಷ ಬದುಕಿದನು. ಆ ವಯಸ್ಸಿನಲ್ಲಿ ಅವನು ಪ್ರಾಣ ಬಿಟ್ಟು ತನ್ನ ಪಿತೃಗಳ ಬಳಿಗೆ ಸೇರಿದನು. 25:18, the last part. ಹೀಗೆ ಅವರಿಗೆ ತಮ್ಮ ಸಂಬಂಧಿಕರ ಎದುರಿನಲ್ಲಿಯೇ ವಾಸಸ್ಥಳ ಸಿಕ್ಕಿತು. That against or in front of his relatives or brothers means he had the approval of other people. That's what it means. ಅಲ್ಲಿ ತನ್ನ ಸಹೋದರರ ಒಟ್ಟಿಗೆ ಆತನಿಗೆ ವಾಸಸ್ಥಳ ಸಿಕ್ಕಿತು, ಅವರ ಮುಂದೆಯೇ ವಾಸಿಸಿದನು ಎಂಬುದಾಗಿ ಹೇಳುವಾಗ ಅದರ ಅರ್ಥ ಅವರ ಒಂದು ಸಮ್ಮತಿ ಆತನಿಗೆ ದೊರಕಿತು ಎಂಬುದಾಗಿ. He was a warrior, a hunter, and an open space outside living man. ಇಷ್ಮಾಯೇಲನು ಆತನು ಬೇಟೆಯಾಡುವವನಾಗಿ, ಯುದ್ಧ ಮಾಡುವವನಾಗಿ, ಹೊರಗಡೆ ಪ್ರಪಂಚದಲ್ಲಿ ಜೀವಿಸುವವನಾಗಿದ್ದನು. He never lived in the presence of God. ಆತನು ದೇವರ ಸನ್ನಿಧಿಯಲ್ಲಿ ಎಂದಿಗೂ ವಾಸಿಸಲಿಲ್ಲ. See, even as God's servants, we can have many great approval by man. Man may approve us so much, but that's not what it matters. What matters is whether we have the approval of God. ನಾವು ದೇವರ ಜನರಾಗಿದ್ದುಕೊಂಡು ನಮಗೂ ಕೂಡ ಅನೇಕ ಮನುಷ್ಯರ ಒಪ್ಪಿಗೆ, ಅವರ ಮೆಚ್ಚುಗೆ ದೊರೆಯಬಹುದು. ಆದರೆ ಮನುಷ್ಯರ ಮೆಚ್ಚುಗೆಗಳು ಪ್ರಾಮುಖ್ಯವಲ್ಲ, ಬದಲಾಗಿ ದೇವರ ಮೆಚ್ಚುಗೆ, ದೇವರ ಒಪ್ಪಿಗೆ ಅದು ಪ್ರಾಮುಖ್ಯವಾದದ್ದು. Look at Psalm 119 verse 133. ನಾವು 119ನೇ ಕೀರ್ತನೆ 133ನೇ ವಚನವನ್ನು ನಾವು ಓದಿಕೊಳ್ಳೋಣ. ನಿನ್ನ ನುಡಿಗನುಸಾರವಾಗಿ ನನ್ನ ಹೆಜ್ಜೆಯನ್ನು ದೃಢಪಡಿಸು, ಯಾವ ಅನ್ಯಾಯವಾದರೂ ನನ್ನನ್ನು ಆಳದಂತೆ ಮಾಡು. So the first part says, my steps should be according to your promise, your word. ಇಲ್ಲಿ ಮೊದಲನೇ ಭಾಗ ಹೇಳುತ್ತದೆ, ನನ್ನ ಹೆಜ್ಜೆಗಳನ್ನು ನಿನ್ನ ನುಡಿಗನುಸಾರವಾಗಿ ದೃಢಪಡಿಸು. In other words, a straight path, rightly dividing the word of God. ಇನ್ನೊಂದು ಮಾತಿನಲ್ಲಿ ಹೇಳುವುದಾದರೆ ನೇರವಾದಂತಹ ಮಾರ್ಗ, ಅಂದ್ರೆ ದೇವರ ವಾಕ್ಯವನ್ನು ಸರಿಯಾಗಿ ವಿಭಾಗಿಸುವುದು. In John 17 verse 17, ನಾವು ಯೋಹಾನ 17:17 sanctify them in the truth, your word is the truth. ಇವರನ್ನು ಸತ್ಯದಲ್ಲಿ ಸೇರಿಸಿ ಪ್ರತಿಷ್ಠೆಪಡಿಸು, ನಿನ್ನ ವಾಕ್ಯವೇ ಸತ್ಯವು ಎಂದು ನೋಡುತ್ತೇವೆ. So when we come back to 2 Timothy 2:15, ನಾವು 2 ತಿಮೋಥಿ 2ನೇ ಅಧ್ಯಾಯ 15ನೇ ವಚನಕ್ಕೆ ಹಿಂತಿರುಗಿ ಬರುವಾಗ, we are told to do your best or study to present yourself approved, a workman that need not be ashamed. ಇಲ್ಲಿ ನಮಗೆ ಹೇಳುತ್ತಿರುವಂತದ್ದು ಏನಂದ್ರೆ, ದೇವರ ದೃಷ್ಟಿಗೆ ಯೋಗ್ಯನಾಗಿ ಕಾಣಿಸಿಕೊಳ್ಳುವುದಕ್ಕೆ ಪ್ರಯಾಸ ಪಡು, ಅವಮಾನಕ್ಕೆ ಗುರಿಯಾಗದ ಕೆಲಸದವನು, ಸತ್ಯವಾಕ್ಯವನ್ನು ಸರಿಯಾಗಿ ಉಪದೇಶಿಸುವವನು ಆಗಿರು ಎಂಬುದಾಗಿ ಹೇಳುತ್ತದೆ. Study means not just reading it. ಅಧ್ಯಯನ ಎಂಬುದಾಗಿ ಹೇಳುವಾಗ ಕೇವಲ ಓದುವುದಲ್ಲ, but a deeper understanding of the word of God, listening with keen interest. ಆದರೆ ದೇವರ ವಾಕ್ಯದ ಗೂಢಾರ್ಥಗಳನ್ನ, ಆಳವಾದ ಅರ್ಥಗಳನ್ನ ಸರಿಯಾಗಿ ಅರ್ಥ ಮಾಡಿಕೊಳ್ಳುವುದು ಮತ್ತು ಆಸಕ್ತಿಯಿಂದ ಕೇಳಿಸಿಕೊಳ್ಳುವುದು. We can read the Bible and not understand. ನಾವು ದೇವರ ವಾಕ್ಯವನ್ನ ಓದುವವರಾಗಿ ಅರ್ಥ ಮಾಡಿಕೊಳ್ಳದೆ ಇರಲಿಕ್ಕೆ ಸಾಧ್ಯ. So when we divide the word of God, properly study the word of God, we will see the differences in the word of God. ನಾವು ದೇವರ ವಾಕ್ಯವನ್ನು ಸರಿಯಾಗಿ ಅಧ್ಯಯನ ಮಾಡುವಾಗ, ಸರಿಯಾಗಿ ವಿಭಾಗಿಸುವಾಗ ದೇವರ ವಾಕ್ಯದಲ್ಲಿರುವ ವ್ಯತ್ಯಾಸಗಳು ನಮಗೆ ಗೊತ್ತಾಗುತ್ತವೆ. We understand what applies to Israel, what applies to the church.
ಆಗ ನಮಗೆ ಇಸ್ರಾಯೇಲಿಗೆ ಮಾಡಿದಂಥದ್ದು ಹೇಳಿರುವಂತ ಮಾತುಗಳು ಯಾವುದು ಮತ್ತು ಸಭೆಗೆ ಹೇಳಿರುವಂತ ಮಾತುಗಳು ಯಾವುವು ಎಂಬುದಾಗಿ ಅರ್ಥವಾಗುತ್ತವೆ. What promises are given to God's earthly people Israel? What promises are given to God's heavenly people the church? ಮತ್ತು ಈ ಭೂಲೋಕದ ಜನರಾದಂತ ಇಸ್ರಾಯೇಲರಿಗೆ ವಾಗ್ದಾನಗಳು ಮಾಡದೆ ಮತ್ತು ಪರಲೋಕದ ಜನರಾದಂತಹ ಆತನ ಮಕ್ಕಳಿಗೆ ಯಾವ ವಾಗ್ದಾನಗಳು ಮಾಡಲ್ಪಟ್ಟಿವೆ ಎಂಬುದಾಗಿ ಗೊತ್ತಾಗುತ್ತದೆ. I'm just sharing about how you rightly divide the word of God, how you rightly understand the word of God. ನಾನು ಹೇಳುತ್ತಾ ಇರುವಂತದ್ದು ಏನಂದ್ರೆ, ನೀವು ದೇವರ ವಾಕ್ಯವನ್ನ ಹೇಗೆ ಸರಿಯಾಗಿ ಅರ್ಥ ಮಾಡಿಕೊಳ್ಳಬೇಕು, ಹೇಗೆ ಸರಿಯಾಗಿ ವಿಭಾಗಿಸಬೇಕು ಎಂಬುದಾಗಿ ಹೇಳುತ್ತಿದ್ದೇನೆ. Applying the wrong words, a promise given to Israel, quoted it for the New Testament church, can bring lot of confusion. ನಾವು ಇಸ್ರಾಯೇಲರಿಗೆ ಮಾಡಲ್ಪಟ್ಟಿರುವಂತಹ ವಾಗ್ದಾನವನ್ನ ಹೊಸ ಒಡಂಬಡಿಕೆಯ ವಿಶ್ವಾಸಿಗಳಿಗೆ ಅಥವಾ ಸಭೆಗೆ ಅನ್ವಯಿಸುವಾಗ ಅದು ಕೆಲವೊಂದು ಸಾರಿ ಗಲಿಬಿಲಿಗಳನ್ನ ಉಂಟು ಮಾಡಬಹುದು. We also should know, when you read the New Testament, which passage applies to salvation, which applies to discipleship. ಅದೇ ರೀತಿ ನಾವು ಹೊಸ ಒಡಂಬಡಿಕೆಯನ್ನು ಓದುವಾಗ ಯಾವ ವಚನಗಳು ಅವು ರಕ್ಷಣೆಯ ವಿಷಯದಲ್ಲಿ ಮಾತನಾಡುತ್ತವೆ, ಯಾವ ವಚನಗಳು ಶಿಷ್ಯತ್ವದ ಕುರಿತಾಗಿ ಮಾತನಾಡುತ್ತವೆ ಎಂಬುದಾಗಿ ಅರ್ಥ ಮಾಡಿಕೊಳ್ಳಬೇಕು. Salvation by grace, but rewards are for the work we do. ರಕ್ಷಣೆಯು ಅದು ಕೃಪೆಯ ಮೂಲಕ ದೊರೆಯುವಂತದ್ದಾಗಿರುತ್ತದೆ, ಆದರೆ ಬಿರುದುಗಳು ನಾವು ಮಾಡುವಂತ ಕೆಲಸಗಳಿಗೆ ದೇವರು ಕೊಡುತ್ತಾನೆ. A true child of God cannot lose his salvation, but he can lose his rewards. ನಿಜ ವಿಶ್ವಾಸಿ ಆತನು ತನಗೆ ಕೊಡಲ್ಪಟ್ಟಿರುವಂತಹ ರಕ್ಷಣೆಯನ್ನ ಕಳೆದುಕೊಳ್ಳಲಿಕ್ಕೆ ಎಂದಿಗೂ ಸಾಧ್ಯವಿಲ್ಲ, ಆದರೆ ದೇವರಿಂದ ಬರುವಂತ ಬಿರುದನ್ನ ಕಳೆದುಕೊಳ್ಳಲಿಕ್ಕೆ ಸಾಧ್ಯ. When we look at the verses in the New Testament, we need to understand which applies to justification, which applies to sanctification, which applies to glorification. ನಾವು ದೇವರ ವಾಕ್ಯವನ್ನ ಓದುವಾಗ, ಹೊಸ ಒಡಂಬಡಿಕೆಯನ್ನ ಓದುವಾಗ, ಯಾವ ವಾಕ್ಯಗಳು ನಮ್ಮನ್ನ ನ್ಯಾಯ ನಿರ್ಣಯಿಸುವುದಕ್ಕಾಗಿ, ಯಾವ ವಿಷಯಗಳು ನಮ್ಮನ್ನ ನೀತಿವಂತರನ್ನಾಗಿ ಮಾಡುವುದಕ್ಕೆ, ಮತ್ತು ಯಾವ ವಿಷಯಗಳು, ಯಾವ ಕಾರ್ಯಗಳು ನಮ್ಮನ್ನ ಮಹಿಮೆಗೆ ಸೇರಿಸುತ್ತವೆ ಎಂಬುದಾಗಿ ಅರ್ಥ ಮಾಡಿಕೊಳ್ಳಬೇಕು. Unless you rightly divide and understand the difference, we can have wrong understanding and misinterpretation. ನಾವು ಸರಿಯಾಗಿ ದೇವರ ವಾಕ್ಯದ ಅರ್ಥವನ್ನ ಮತ್ತು ವಿಭಾಗವನ್ನ ತಿಳಿದುಕೊಳ್ಳದೆ ಹೋದರೆ ನಾವು ತಪ್ಪಾಗಿ ದೇವರ ವಾಕ್ಯವನ್ನ ಅರ್ಥ ವಿವರಣೆ ಮಾಡಬಹುದು. The great blessing we have today, because the author of the Bible, the Holy Spirit, is indwelling in each one of us as believers. ನಮಗೆ ಈ ದಿನ ದೇವರಿಂದ ಅತ್ಯಂತ ದೊಡ್ಡ ಆಶೀರ್ವಾದವಿದೆ. ಏನೆಂದರೆ, ದೇವರ ವಾಕ್ಯವನ್ನೇ ಬರೆದಂತಹ ಪವಿತ್ರಾತ್ಮನು ನಮ್ಮ ಹೃದಯಗಳಲ್ಲಿ ಆತನು ನೆಲೆಸಿರುವುದರಿಂದ ದೇವರ ವಾಕ್ಯವನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳಬಹುದು. So in this verse, if we mishandle the word of God, we will be shamed, or God's disapproval awaits us. ನಾವು 15ನೇ ವಚನದಲ್ಲಿ ನಾವು ನೋಡುವಾಗ, ನಾವು ಒಂದು ವೇಳೆ ದೇವರ ವಾಕ್ಯವನ್ನ ತಪ್ಪಾಗಿ ಬೋಧಿಸುವವರು, ಅದನ್ನ ಸುಳ್ಳಾಗಿ ನಾವು ಒಂದು ವೇಳೆ ಬೋಧಿಸುವವರಾದರೆ ದೇವರ ಆ ಒಂದು God's disapproval waits us. ದೇವರ ಅಸಮ್ಮತಿ, ದೇವರು ನಮ್ಮನ್ನ ಅಸಮ್ಮತಿಸುವವನಾಗಿರುತ್ತಾನೆ. Before the Lord we will be ashamed. ದೇವರ ಮುಂದೆ ನಾವು ನಾಚಿಕೆಯುಳ್ಳವರಾಗಿ ನಿಂತುಕೊಳ್ಳಬೇಕಾಗುತ್ತದೆ. Now let's read verse 16 to 18. ನಾವು 16ರಿಂದ 18ನೇ ವಚನವನ್ನ ಓದಿಕೊಳ್ಳೋಣ. ಪ್ರಾಪಂಚಿಕವಾದ ಆ ಹರಟೆ ಮಾತುಗಳಿಗೆ ದೂರವಾಗಿರು, ಅವುಗಳಿಗೆ ಮನಸ್ಸು ಕೊಡುವವರು ಹೆಚ್ಚೆಚ್ಚಾಗಿ ಭಕ್ತಿಹೀನರಾಗುವರು. ಅವರ ಮಾತು ಕೊಳಕು ಹುಣ್ಣಿನಂತೆ ಹರಡಿಕೊಳ್ಳುವುದು. ಅವರಲ್ಲಿ ಹುಮೇನಾಯನು ಪಿಲೇತನು ಇದ್ದಾರೆ. ಅವರು ಪುನರುತ್ಥಾನವು ಆಗಿ ಹೋಯಿತೆಂದು ಹೇಳುತ್ತಾ ಸತ್ಯಭ್ರಷ್ಟರಾಗಿ ಕೆಲವರ ನಂಬಿಕೆಯನ್ನು ಕೆಡಿಸುವವರಾಗಿದ್ದಾರೆ. Timothy has to avoid godless chattering. ತಿಮೋಥೆಯನು ಈ ಪ್ರಾಪಂಚಿಕವಾದ ಹರಟೆ ಮಾತುಗಳಿಗೆ ದೂರವಾಗಿರಬೇಕು ಎಂಬುದಾಗಿ ಹೇಳುತ್ತಾನೆ. That will advance ungodliness like gangrene. ಅದು
ಭಕ್ತಿಹೀನತೆಯನ್ನ ಹೆಚ್ಚಿಸುವುದಲ್ಲದೆ ಕೊಳಕು ಹುಣ್ಣಿನ ಹಾಗೆ ಹಬ್ಬುತ್ತದೆ. Gangrene, another word, can also be applied as cancer. ಕೊಳಕು ಹುಣ್ಣಿಗೆ ಇನ್ನೊಂದು ಅರ್ಥದಲ್ಲಿ ಹೇಳುವುದಾದರೆ ಕ್ಯಾನ್ಸರ್ ಎಂಬುದಾಗಿ ಕೂಡ ಕರೆಯಬಹುದು. It is in contrast with verse 15, the word of truth. ಇದು ಇಲ್ಲಿ ಹೇಳುತ್ತಾ ಇರುವಂತಹ ಆ ಪ್ರಾಪಂಚಿಕವಾದ ಹರಟೆ ಮಾತುಗಳು 15ನೇ ವಚನದಲ್ಲಿ ಕೊಡಲ್ಪಟ್ಟಿರುವಂತಹ ದೇವರ ಮಾತುಗಳಿಗೆ ಅಥವಾ ಸರಿಯಾದ ಉಪದೇಶ ಎಂಬುದಕ್ಕೆ ತದ್ವಿರುದ್ಧವಾಗಿದೆ. The medical term used here is very striking, very important. ಇಲ್ಲಿ ಉಪಯೋಗಿಸಿರುವಂತಹ ವೈದ್ಯಕೀಯವಾದಂತಹ ಮಾತು ಅದು ಅತ್ಯಂತ ಗಂಭೀರವಾದದ್ದು. When gangrene or cancer spreads on the body, such organ sometimes has to be amputated. ಕೊಳಕು ಹುಣ್ಣು ಅಥವಾ ಕ್ಯಾನ್ಸರ್ ಅದು ದೇಹದಲ್ಲಿ ಹರಡಿಕೊಳ್ಳುವಾಗ ಆ ಭಾಗವನ್ನ ಕೆಲವು ಸಂದರ್ಭಗಳಲ್ಲಿ ಕಡಿದು ಹಾಕಬೇಕಾಗುತ್ತದೆ. And that is what is required in connection with the false doctrines. ಮತ್ತು ಸುಳ್ಳಾದಂತಹ ತಪ್ಪು ಬೋಧನೆಗಳ ವಿಷಯದಲ್ಲಿಯೂ ಕೂಡ ಅದನ್ನೇ ಮಾಡಬೇಕಾಗುತ್ತದೆ. Evil doctrine also is compared in the word of God to leaven. Huliyala, what is it? Leaven. ಸುಳ್ಳಾದಂತಹ ಮಾತುಗಳು ಸೈತಾನನ ಆ ಒಂದು ದುರ್ಬೋಧನೆಗಳನ್ನ ದೇವರ ವಾಕ್ಯದಲ್ಲಿ ಹುಳಿಗೂ ಕೂಡ ಹೋಲಿಸಿದೆ. And if you don't check it early enough, it will leaven the whole lump. ನೀವು ಅದನ್ನ ಪ್ರಾರಂಭದಲ್ಲಿಯೇ ಗುರುತು ಹಿಡಿಯದೆ ಹೋದರೆ, ಅದನ್ನ ತಡೆಗಟ್ಟದೆ ಹೋದರೆ ಅದು ಎಲ್ಲವನ್ನ ಹುಳಿ ಮಾಡಿ ಬಿಡುತ್ತದೆ. Here Paul is talking about two names. He mentions two names of people who needed such amputation or such treatment. ಇಲ್ಲಿ ಪೌಲನು 2 ವ್ಯಕ್ತಿಗಳ ಹೆಸರುಗಳನ್ನ ಕರೆಯುವವನಾಗಿದ್ದಾನೆ. ಅಂತ ವ್ಯಕ್ತಿಗಳನ್ನ ಕತ್ತರಿಸಬೇಕು ಎಂಬುದಾಗಿ ಹೇಳುತ್ತಾನೆ. The Hymenaeus and Philetus. About Philetus we don't know anything else. ಹುಮೆನಾಯನು ಮತ್ತು ಫಿಲೇತನ ಕುರಿತಾಗಿ ನಮಗೆ ಸರಿಯಾಗಿ ಗೊತ್ತಿಲ್ಲ. But about Hymenaeus we know something in 1 Timothy 1:20. ಆದರೆ ಹುಮೆನಾಯನ ಕುರಿತಾಗಿ ನಮಗೆ ಕೆಲವು ವಚನಗಳನ್ನ ನಾವು 1 ತಿಮೋತಿ 1ನೇ ಅಧ್ಯಾಯ 20ನೇ ವಚನದಲ್ಲಿ ನೋಡುತ್ತೇವೆ. Can you read that? 1 ತಿಮೋತಿ 1ನೇ ಅಧ್ಯಾಯ 20ನೇ ವಚನ. ಇವರು ದೇವದೂಷಣೆ ಹುಮೆನಾಯನು ಅಲೆಕ್ಸಾಂದರನು ಇಂಥವರೇ. ಇವರು ದೇವದೂಷಣೆ ಮಾಡಬಾರದೆಂಬುದನ್ನು ಕಲಿತುಕೊಳ್ಳುವಂತೆ ಇವರನ್ನು ಸೈತಾನನಿಗೆ ಒಪ್ಪಿಸಿಕೊಟ್ಟೆನು. So we read about Hymenaeus earlier. He was handed over to Satan for chastisement. ಇಲ್ಲಿ ಹುಮೆನಾಯನ ಕುರಿತಾಗಿ ನಾವು 1ನೇ ತಿಮೋತಿನ ಪತ್ರಿಕೆಯಲ್ಲಿ ನೋಡಿಕೊಳ್ಳುತ್ತೇವೆ. ಅವನಿಗೆ ಶಿಕ್ಷೆಯಾಗುವ ಹಾಗೆ ಸೈತಾನನ ಕೈಗೆ ಒಪ್ಪಿಸಲ್ಪಟ್ಟನೆಂಬುದಾಗಿ ನೋಡುತ್ತೇವೆ. They were wandering away from the truth. They missed the mark. ಅವರು ಸರಿಯಾದ ಬೋಧನೆಯಿಂದ ದೂರ ಅಲೆಯುವವರಾಗಿದ್ದರು. Coming back to verse 18, their main error was saying that the resurrection has already happened. ಅವರು ಮಾಡುತ್ತಾ ಇದ್ದಂತಹ ಸುಳ್ಳಾದ ಬೋಧನೆ ಪ್ರಾಮುಖ್ಯವಾಗಿ ಯಾವುದರ ವಿಷಯದಲ್ಲಿ ಎಂಬುದಾಗಿ ನಾವು 18ನೇ ವಚನದಲ್ಲಿ ನಾವು ನೋಡುತ್ತೇವೆ. ಅವರು ಪುನರುತ್ಥಾನವು ಆಗಿ ಹೋಯಿತೆಂದು ಹೇಳುತ್ತಾ ಸತ್ಯಭ್ರಷ್ಟರಾಗಿ ಕೆಲವರ ನಂಬಿಕೆಯನ್ನು ಕೆಡಿಸುವವರಾಗಿದ್ದಾರೆ. The resurrection is the crucial doctrine of Christian faith. ಕ್ರೈಸ್ತ ನಂಬಿಕೆಯಲ್ಲಿ ಪುನರುತ್ಥಾನ ಎಂಬಂತದ್ದು ಅದು ಅತ್ಯಂತ ಪ್ರಾಮುಖ್ಯವಾದಂತಹ ಒಂದು ಬೋಧನೆ. Paul has taken one whole chapter in 1 Corinthians 15 to talk about the doctrine of resurrection. ಪೌಲನು 1 ಕೊರಿಂಥದವರಿಗೆ ಬರೆದ ಪತ್ರಿಕೆ 15ನೇ ಅಧ್ಯಾಯದ ಒಂದು ಸಂಪೂರ್ಣ ಅಧ್ಯಾಯವನ್ನ ಆ ಪುನರುತ್ಥಾನದ ಕುರಿತಾಗಿ ಮಾತನಾಡಲಿಕ್ಕೆ ಬಳಸಿದ್ದಾನೆ. Even in Corinthian church there were some who did not believe in the resurrection. ಕೊರಿಂಥ ಸಭೆಯಲ್ಲಿಯೂ ಕೂಡ ಕೆಲವರು ಪುನರುತ್ಥಾನವನ್ನು ನಂಬದಂತವರು ಇದ್ದರು. And some asked, if you read 1 Corinthians 15:35, how is the dead raised? Some doubted the resurrection, some didn't understand. They asked, how is it possible?
ನಾವು 1 ಕೊರಿಂಥ 15ನೇ ಅಧ್ಯಾಯ 35ನೇ ವಚನದಲ್ಲಿ ನಾವು ನೋಡುವಾಗ ಅಲ್ಲಿ ಕೆಲವರು ಹೇಗೆ ಸತ್ತವರು ಎದ್ದು ಬರುತ್ತಾರೆ ಎಂಬಂತ ಪ್ರಶ್ನೆಗಳನ್ನ ಮಾಡುವಂತವರಾಗಿದ್ದರು ಮತ್ತು ಸತ್ತವರು ಎದ್ದು ಬರುವುದಿಲ್ಲ ಎಂಬುದಾಗಿ ಕೂಡ ಅನೇಕರು ನಂಬುತ್ತಿದ್ದರು. Here these men said the resurrection is already happened, it is past. ಇಲ್ಲಿ ಈ ವ್ಯಕ್ತಿಗಳು ಏನು ಹೇಳುತ್ತಿದ್ದಾರೆ ಅಂದರೆ ಪುನರುತ್ಥಾನವು ಈಗಾಗಲೇ ಆಗಿ ಹೋಗಿದೆ ಎಂಬುದಾಗಿ ಸುಳ್ಳು ಹೇಳುತ್ತಿದ್ದರು. Now perhaps what they meant is this. ಬಹುಶಃ ಅವರು ಈ ರೀತಿ ಬೋಧಿಸುತ್ತಿದ್ದಿರಬಹುದು. When a person is saved and become a new person, ಒಬ್ಬ ವ್ಯಕ್ತಿಯು ಆತನು ರಕ್ಷಿಸಲ್ಪಟ್ಟು ಹೊಸಬನಾಗಿ ಪುನರುತ್ಥಾನವಾಗುವಾಗ, or when he is baptized, ಆತನು ದೀಕ್ಷಾ ಸ್ನಾನ ಮಾಡಿಸಿಕೊಳ್ಳುವಾಗ, that is the only resurrection, to become a new person in Christ. There is no physical resurrection. That is what they meant by resurrection is past. ಅವರು ಹೇಳುತ್ತಾ ಇದ್ದ ಅರ್ಥವೇನೆಂದರೆ, ನಾವು ದೀಕ್ಷಾ ಸ್ನಾನ ಮಾಡಿಸಿಕೊಂಡಾಗ ನಮಗೆ ಪುನರುತ್ಥಾನ ಆಗಿ ಹೋಯಿತು, ಮತ್ತೊಂದು ನಮ್ಮ ದೈಹಿಕವಾದಂತಹ ಪುನರುತ್ಥಾನ ಇನ್ನು ಆಗುವುದಿಲ್ಲ ಎಂಬುದಾಗಿ ಅವರು ಅರ್ಥ ಮಾಡಿ ಬೋಧಿಸುತ್ತಿದ್ದರು. In other words, they spiritualized resurrection. ಇನ್ನೊಂದು ಅರ್ಥದಲ್ಲಿ ಹೇಳುವುದಾದರೆ ಅವರು ಪುನರುತ್ಥಾನವನ್ನ ಅತ್ಯಂತ ಆತ್ಮೀಕ ವಿಷಯವನ್ನಾಗಿ ಮಾಡಿಬಿಟ್ಟಿದರು. And they denied the raising of the body from the grave. ಮತ್ತು ನಮ್ಮ ದೇಹವು ಅದು ಭೌತಿಕವಾದ ದೇಹ ಅದು ಸಮಾಧಿಯಿಂದ ಏಳುತ್ತದೆ, ಪುನರುತ್ಥಾನವಾಗುತ್ತದೆ ಎಂಬುದನ್ನ ತಿರಸ್ಕರಿಸುತ್ತಿದ್ದರು. Now, if you understand the leaders in Israel at the time of the Lord Jesus Christ, there were mainly the Pharisees and the Sadducees. ಯೇಸು ಕ್ರಿಸ್ತನ ಕಾಲದಲ್ಲಿ ನಾವು ನೋಡುವಾಗ ಇಸ್ರಾಯೇಲ್ ನಾಯಕರುಗಳಲ್ಲಿ ಫರಿಸಾಯರು ಮತ್ತು ಸದ್ದುಕಾಯರು ಎಂಬಂತ 2 ಪಂಗಡದವರಿದ್ದರು. The priesthood was mainly handled by the Sadducees. ಆ ಒಂದು ಯಾಜಕತ್ವವನ್ನ ಸದ್ದುಕಾಯರು ವಹಿಸಿಕೊಂಡಿದ್ದರು. The high priest was a Sadducee. ಆ ಮಹಾಯಾಜಕನು ಸದ್ದುಕಾಯನಾಗಿರುತ್ತಿದ್ದನು. They did not believe in resurrection or angels or life after death. ಆ ಸದ್ದುಕಾಯರು ಪುನರುತ್ಥಾನವನ್ನಾಗಲಿ ದೇವದೂತರನ್ನಾಗಲಿ ಅಥವಾ ಸತ್ತ ನಂತರ ಜೀವವಿದೆ ಎಂಬುದನ್ನಾಗಲಿ ಅವರು ನಂಬುತ್ತಿರಲಿಲ್ಲ. What a terrible thing! Such people were the leaders. ಎಂತಹ ದುರದೃಷ್ಟ ಸಂಗತಿ ನೋಡಿರಿ, ಅಂತವರೇ ನಾಯಕರಾಗಿದ್ದರು. Even Greek philosophers, they had a different view. ಮತ್ತು ಗ್ರೀಕ್ ತತ್ವಜ್ಞಾನಿಗಳು ಕೂಡ ಬೇರೆ ವಿಧವಾದಂತಹ ಆಲೋಚನೆಯನ್ನು ಹೊಂದಿದ್ದರು. They had an understanding that the soul is immortal. ಅವರು ನೆನೆಸಿಕೊಂಡಿದ್ದೇನೆಂದರೆ ನಮ್ಮ ಆತ್ಮವು ಅದು ಅಮರತ್ವ ಉಳ್ಳದ್ದು. But the body is like a temporal prison. ಆದರೆ ನಮ್ಮ ದೇಹವು ಅದು ಒಂದು ತಾತ್ಕಾಲಿಕವಾದಂತಹ ಒಂದು ಗೃಹ ಸೆರೆಮನೆ ಇದ್ದ ಹಾಗೆ. The idea of physical resurrection of the body, they could not believe. ಆ ಒಂದು ಭೌತಿಕವಾದಂತ ದೇಹದ ಪುನರುತ್ಥಾನವಾಗುತ್ತದೆ ಎಂಬಂತ ಸಂಗತಿಯನ್ನ ಅವರು ನಂಬುತ್ತಿರಲಿಲ್ಲ. Christ's resurrection and the Christians' resurrection, they had difficulty to grasp it. ಯೇಸು ಕ್ರಿಸ್ತನ ಪುನರುತ್ಥಾನ ಮತ್ತು ವಿಶ್ವಾಸಿಗಳು ಪುನರುತ್ಥಾನವಾಗುತ್ತಾರೆ ಎಂಬಂತ ಸತ್ಯವನ್ನ ಅರ್ಥ ಮಾಡಿಕೊಳ್ಳುವುದಕ್ಕೆ ಅವರಿಗೆ ಕಷ್ಟವಾಗುತ್ತಿತ್ತು. You remember when Paul went to Athenia, in the Greek city, after he talked about God set a day for judgment and Jesus Christ was raised, read Acts 17:32. ನಾವು ಅಪೊಸ್ತಲರ ಕೃತ್ಯ 17ನೇ ಅಧ್ಯಾಯ 72ನೇ ವಚನವನ್ನ ನಾವು ಓದಿಕೊಳ್ಳುವಾಗ 32ನೇ ವಚನವನ್ನ ನಾವು ಓದಿಕೊಳ್ಳುವಾಗ ಅಲ್ಲಿ ಪೌಲನು ಅಥೇನೆ ಪಟ್ಟಣಕ್ಕೆ ಹೋಗಿ ಅಲ್ಲಿ ಬೋಧಿಸುವುದರ ಕುರಿತಾಗಿ ನಾವು ನೋಡಿಕೊಳ್ಳುತ್ತೇವೆ. At the end, when he said that repent, God has raised Jesus Christ and by him there will be a day of judgment. What did they say? Acts 17:32. ನಾವು ಅಪೊಸ್ತಲರ ಕೃತ್ಯ 17ನೇ ಅಧ್ಯಾಯ 32ನೇ ವಚನದಲ್ಲಿ ಸತ್ತವರು ಎದ್ದು ಬರುವ ವಿಷಯದಲ್ಲಿ ಹೇಳಿದಾಗ ಅವರು ಯಾವ ರೀತಿ ಪ್ರತಿಕ್ರಿಯಿಸಿದರು ಎಂಬುದಾಗಿ ಇಲ್ಲಿ ನಾವು ನೋಡಿಕೊಳ್ಳೋಣ. Acts 17:32. ಸತ್ತವರು ಎದ್ದು ಬರುವ ವಿಷಯವನ್ನು ಕೇಳಿದಾಗ ಕೆಲವರು ಅಪಹಾಸ್ಯ ಮಾಡಿದರು, ಬೇರೆ ಕೆಲವರು ನೀನು ಈ ವಿಷಯದಲ್ಲಿ ಹೇಳುವುದನ್ನು ನಾವು ಇನ್ನೊಂದು ಸಾರಿ ಕೇಳುತ್ತೇವೆ ಅಂದರು. This was the Greek philosophers' view. They mocked bodily resurrection. ಇದೇ ಗ್ರೀಕ್ ತತ್ವಶಾಸ್ತ್ರ
ಶಾಸ್ತ್ರಜ್ಞರ ಆ ಒಂದು ಮನೋಭಾವನೆ ಆಗಿತ್ತು. ಅವರು ಪುನರುತ್ಥಾನ ಕುರಿತಾಗಿ ಅಪಹಾಸ್ಯ ಮಾಡುವವರಾಗಿದ್ದರು. The Jewish high priest, the Sadducees, did not believe in resurrection. ಯಹೂದ್ಯ ಮಹಾಯಾಜಕರು ಮತ್ತು ಸದ್ದುಕಾಯರು ಕೂಡ ಪುನರುತ್ಥಾನವನ್ನು ನಂಬಲಿಲ್ಲ. Here these two false men, teachers, are telling resurrection is already over, past. ಇಲ್ಲಿ ಸುಳ್ಳು ಬೋಧಕರ ಅಂತ ಈ ಇಬ್ಬರು ವ್ಯಕ್ತಿಗಳು ಕೂಡ ಈಗಾಗಲೇ ಪುನರುತ್ಥಾನ ಆಗಿ ಹೋಯಿತು ಎಂಬುದಾಗಿ ಬೋಧಿಸುತ್ತಿದ್ದಾರೆ. See, bodily resurrection is the keystone of Christian doctrine. ದೇಹಕ್ಕೆ ಆಗುವಂತಹ ಪುನರುತ್ಥಾನವೇ ಅದು ಕ್ರೈಸ್ತ ನಂಬಿಕೆಯ ಪ್ರಾಮುಖ್ಯವಾದಂತಹ ಬೋಧನೆಯಾಗಿದೆ. When you read the 1 Corinthians chapter 15, a very important chapter, 1 ಕೊರಿಂಥ 15ನೇ ಅಧ್ಯಾಯವನ್ನು ನೀವು ಓದುವಾಗ ಅದು ಅತ್ಯಂತ ಪ್ರಾಮುಖ್ಯವಾದಂತಹ ಅಧ್ಯಾಯ. Paul goes on to say that if Christ is not risen, our faith is in vain. We are still in our sin. ಪೌಲನು ಏನಂತ ಹೇಳುತ್ತಾನೆ ಅಂದರೆ, ಕ್ರಿಸ್ತನು ಎದ್ದು ಬರಲಿಲ್ಲವಾದರೆ ನಮ್ಮ ನಂಬಿಕೆಯು ಅದು ಹುರುಳಿಲ್ಲದ್ದು, ನಾವು ಇನ್ನು ನಮ್ಮ ಪಾಪದಲ್ಲೇ ಇದ್ದೇವೆ ಎಂಬುದಾಗಿ ಆತನು ಹೇಳುತ್ತಾನೆ. And he goes on to say in 1 Corinthians 15:19, ಆತನು 1 ಕೊರಿಂಥ 15ನೇ ಅಧ್ಯಾಯ 19ನೇ ವಚನದಲ್ಲಿ ಈ ರೀತಿ ಹೇಳುತ್ತಾನೆ, if in Christ we have hope in this life only, we are of all people most to be pitied. ಈ ಜೀವಮಾನ ಕಾಲದ ಪೂರ್ತಿಗೆ ನಾವು ಕ್ರಿಸ್ತನಲ್ಲಿ ನಿರೀಕ್ಷೆ ಇಟ್ಟುಕೊಂಡದ್ದೇ ಹೊರತು ಮತ್ತೇನೂ ಇಲ್ಲದಿದ್ದರೆ ಎಲ್ಲಾ ಮನುಷ್ಯರಲ್ಲಿಯೂ ನಿರ್ಭಾಗ್ಯರೇ ಸರಿ ಎಂದು ಹೇಳುತ್ತಾನೆ. What an important doctrine is the bodily resurrection of Jesus Christ and the bodily resurrection of believers. ಯೇಸು ಕ್ರಿಸ್ತನ ದೈಹಿಕವಾದಂತಹ ಪುನರುತ್ಥಾನ ಮತ್ತು ವಿಶ್ವಾಸಿಗಳ ದೈಹಿಕವಾದಂತಹ ಪುನರುತ್ಥಾನ ಅದು ಅತ್ಯಂತ ಪ್ರಾಮುಖ್ಯವಾದಂತಹ ಒಂದು ಬೋಧನೆಯಾಗಿದೆ. Without this, the gospel will collapse. ಇದರ ಹೊರತು ಸುವಾರ್ತೆ ಅದು ಬಿದ್ದು ಹೋಗುವಂತದ್ದಾಗಿದೆ. And these men were saying the resurrection is already happened and they are upsetting the faith of some. ಈ ಜನರು, ಈ ಇಬ್ಬರು ವ್ಯಕ್ತಿಗಳು ಈಗಾಗಲೇ ಪುನರುತ್ಥಾನ ಆಗಿ ಹೋಗಿದೆ ಎಂಬುದಾಗಿ ಹೇಳಿ ಕೆಲವರ ನಂಬಿಕೆಗಳನ್ನ ಕೆಡಿಸುವವರಾಗಿದ್ದರು. It's a very serious matter by false teaching to offend the faith of new believers or young believers. ಸುಳ್ಳು ಬೋಧನೆಯ ಮೂಲಕ ಹೊಸ ವಿಶ್ವಾಸಿಗಳ ನಂಬಿಕೆಯನ್ನ ಕೆಡಿಸುವಂತದ್ದು ಅದು ಅತ್ಯಂತ ದೊಡ್ಡ ಅಪರಾಧವಾಗಿದೆ. The Lord Jesus Christ has many times said, if you offend one of these least one, it is better to put a millstone around your neck and drown you in the sea. ಯೇಸು ಕ್ರಿಸ್ತನು ತನ್ನ ಬೋಧನೆಯಲ್ಲಿ ಅನೇಕ ಸಾರಿ ಹೇಳಿದ್ದಾನೆ, ಈ ಚಿಕ್ಕವರಲ್ಲಿ ಯಾರನ್ನಾದರೂ ನೀವು ನಂಬಿಕೆಯಿಂದ ದೂರ ಮಾಡುವುದಾದರೆ ನಿಮ್ಮ ಕತ್ತಿಗೆ ಬೀಸುವ ಕಲ್ಲನ್ನು ಹಾಕಿ ಸಮುದ್ರದಲ್ಲಿ ಹಾಕಿ ಬಿಟ್ಟರೆ ಲೇಸು ಎಂಬುದಾಗಿ ಆತನು ಹೇಳುತ್ತಾನೆ. Beloved brothers and sisters, false teaching is a very serious matter in the sight of God. ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಸುಳ್ಳು ಬೋಧನೆ ಅದು ದೇವರ ದೃಷ್ಟಿಯಲ್ಲಿ ಅತ್ಯಂತ ಗಂಭೀರವಾದಂತಹ ಪಾಪವಾಗಿದೆ. Now when you come to verse 19, ನಾವು 19ನೇ ವಚನಕ್ಕೆ ಬರುವಾಗ, please read that brother. ಆದರೂ ದೇವರ ಸ್ಥಿರವಾದ ಅಸ್ತಿವಾರವು ನಿಲ್ಲುತ್ತದೆ, ಅದರ ಮೇಲೆ ತನ್ನವರು ಯಾರೆಂಬುದನ್ನು ಕರ್ತನು ತಿಳಿದಿದ್ದಾನೆಂತಲೂ ಕರ್ತನ ನಾಮವನ್ನು ಹೇಳಿಕೊಳ್ಳುವವರೆಲ್ಲರೂ ದುರ್ಮಾರ್ಗತನವನ್ನು ಬಿಟ್ಟು ಬಿಡಬೇಕೆಂತಲೂ ಲಿಪಿಯುಂಟು. So now Paul is telling, no matter who says what kind of false teachings are there, Timothy, this should not shake your confidence in the word of God. ಪೌಲನು ಇಲ್ಲಿ ಏನಂತ ಹೇಳುತ್ತಾನೆ ಅಂದರೆ, ತಿಮೋಥೆಯನೇ, ಯಾರು ಎಂತಹ ಸುಳ್ಳಾದ ಬೋಧನೆಯನ್ನ ಬೋಧಿಸಿದರೂ ಕೂಡ ಅದು ನಿನ್ನ ನಂಬಿಕೆಯನ್ನ ಅಲುಗಾಡಿಸಬಾರದು ಎಂಬುದಾಗಿ ಹೇಳುತ್ತಾನೆ. And that should be true about you and me. ಅದು ನನ್ನ ಮತ್ತು ನಿಮ್ಮ ವಿಷಯದಲ್ಲಿಯೂ ಸತ್ಯವಾಗಿರಬೇಕು. Then he says God's solid foundation stands. ಅಲ್ಲಿ ಆತನು ಹೇಳುತ್ತಾನೆ, ಆದರೂ ದೇವರ ಸ್ಥಿರವಾದ ಅಸ್ತಿವಾರವು ನಿಲ್ಲುತ್ತದೆ. When you look at 1 Corinthians chapter 3, ನಾವು 1 ಕೊರಿಂಥ 3ನೇ ಅಧ್ಯಾಯವನ್ನು ನೋಡುವಾಗ, we talk about the foundation of the church, the Lord Jesus Christ himself, the cornerstone. ಸಭೆಯ ಅಸ್ತಿವಾರ ಯಾರು ಎಂಬುದಾಗಿ ಅಲ್ಲಿ ನಾವು ನೋಡುತ್ತೇವೆ. ಕರ್ತನಾದ ಯೇಸು ಕ್ರಿಸ್ತನೇ ಮುಖ್ಯವಾದ ಮೂಲೆಗಲ್ಲು. And upon that foundation apostles have built, we are all building on that foundation. ಆ ಒಂದು ಅಸ್ತಿವಾರದ ಮೇಲೆ ಅಪೊಸ್ತಲರು ಸಭೆಯನ್ನ ಕಟ್ಟಿದ್ದಾರೆ ಮತ್ತು ನಾವೆಲ್ಲರೂ ಆ ಸಭೆ ಎಂಬ ಆ ಕಟ್ಟಡದ ಒಂದು ಭಾಗವಾಗಿದ್ದೇವೆ.
Ephesians 2:19-22 also talks about a strong foundation. ಎಫೆಸ 2ನೇ ಅಧ್ಯಾಯ 19ರಿಂದ 20ನೇ ವಚನಗಳು ಕೂಡ ಅದು ಭದ್ರವಾದ ಅಸ್ತಿವಾರದ ಕುರಿತಾಗಿ ಮಾತನಾಡುತ್ತದೆ. Now here also 1 Timothy 3:15. Read that verse, 1 Timothy 3:15. 1 ತಿಮೋಥಿ 3ನೇ ಅಧ್ಯಾಯ 15ನೇ ವಚನದಲ್ಲಿಯೂ ಕೂಡ ಅದರ ಕುರಿತಾಗಿ ನಾವು ನೋಡುತ್ತೇವೆ. ಆದರೆ 1 Timothy 3:15. ಒಂದು ವೇಳೆ ನಾನು ತಡ ಮಾಡಿದರೂ ದೇವರ ಮನೆಯಲ್ಲಿ, ಅಂದರೆ ಜೀವ ಸ್ವರೂಪನಾದ ದೇವರ ಸಭೆಯಲ್ಲಿ ನಡೆದುಕೊಳ್ಳಬೇಕಾದ ರೀತಿಯು ನಿನಗೆ ಗೊತ್ತಾಗಬೇಕೆಂದು ಈ ಸಂಗತಿಗಳನ್ನು ಬರೆದಿದ್ದೇನೆ. ಆ ಸಭೆಯು ಸತ್ಯಕ್ಕೆ ಸ್ತಂಭವೂ ಆಧಾರವೂ ಆಗಿದೆ. See, God's foundation that he laid for the church, the word of God, the apostolic doctrine, these will stand no matter who teaches falsely. ನಾವು ಇಲ್ಲಿ ನೋಡುವಾಗ ದೇವರು ತನ್ನ ಸಭೆಗೆ ಹಾಕಿರುವಂತ ಅಸ್ತಿವಾರ, ಅದು ತನ್ನ ಜೀವ ಸ್ವರೂಪನಾದ ದೇವರ ವಾಕ್ಯ ಮತ್ತು ಸರಿಯಾದ ಸ್ವಸ್ಥ ಬೋಧನೆ. ಈ ಸ್ವಸ್ಥ ಬೋಧನೆಗಳು ಮತ್ತು ದೇವರ ವಾಕ್ಯದ ಎಂದಿಗೂ ಬಿದ್ದು ಹೋಗುವುದಿಲ್ಲ, ಎಂತಹ ಸುಳ್ಳು ಬೋಧನೆಗಳು ಬಂದರು. But in verse 19 we have the seal. God's firm foundation stands bearing this seal. ನಾವು 19ನೇ ವಚನದಲ್ಲಿ ನಾವು ನೋಡುವಾಗ, can you read that whole verse? ಆದರೂ ದೇವರ ಸ್ಥಿರವಾದ ಅಸ್ತಿವಾರವು ನಿಲ್ಲುತ್ತದೆ, ಅದರ ಮೇಲೆ ತನ್ನವರು ಯಾರೆಂಬುದನ್ನು ಕರ್ತನು ತಿಳಿದಿದ್ದಾನೆಂತಲೂ ಕರ್ತನ ನಾಮವನ್ನು ಹೇಳಿಕೊಳ್ಳುವವರೆಲ್ಲರೂ ದುರ್ಮಾರ್ಗತನವನ್ನು ಬಿಟ್ಟು ಬಿಡಬೇಕೆಂತಲೂ ಲಿಪಿಯುಂಟು. I think in Kannada it is not very clear, but in English there is a seal on that foundation. ಕನ್ನಡದಲ್ಲಿ ಅದು ಸ್ಪಷ್ಟವಾಗಿಲ್ಲ, ಆದರೆ ಇಂಗ್ಲಿಷ್ ಭಾಷೆಯಲ್ಲಿ ನಾವು ನೋಡುವಾಗ ಅಲ್ಲಿ ಒಂದು ಮುದ್ರೆಯು ಹಾಕಲ್ಪಟ್ಟಿದೆ ಆ ಅಸ್ತಿವಾರದ ಮೇಲೆ ಎಂಬುದಾಗಿ ನಾವು ನೋಡುತ್ತೇವೆ. In other words, God's foundation is authentic and it has its integrity. ಇನ್ನೊಂದು ಮಾತಿನಲ್ಲಿ ಹೇಳುವುದಾದರೆ, ದೇವರ ಅಸ್ತಿವಾರವು ಅದು ಅಧಿಕಾರವುಳ್ಳಂತದ್ದು ಮತ್ತು ಅದು ಪಾರಮಾರ್ಥಿಕವಾದ integrity, ಐಕ್ಯತೆ ಉಳ್ಳಂತದ್ದು. Okay, now here there are two statements. The Lord knows those who are his. ಇಲ್ಲಿ ಎರಡು ಮಾತುಗಳು ಬರೆಯಲ್ಪಟ್ಟಿವೆ. ಏನೆಂದರೆ, ದೇವರಿಗೆ ಗೊತ್ತು ತನ್ನವರು ಯಾರು ಎಂಬಂತ ಮಾತು. Now this may be a reference to the Old Testament when Korah and his party rebelled against Moses and God. ಇದು ಬಹುಶಃ ಹಳೆಯ ಒಡಂಬಡಿಕೆಯಲ್ಲಿ ನಾವು ನೋಡುವಾಗ ಕೋರನು ಮತ್ತು ಆತನ ಸಂಗಡದವರು ಮೋಶೆಗೆ ವಿರುದ್ಧವಾಗಿ ತಿರುಗಿ ಬಿದ್ದಾಗ ದೇವರನವರು ಯಾರು ಮತ್ತು ಕೆಟ್ಟವರು ಯಾರು ಎಂಬುದಾಗಿ ಅಲ್ಲಿ ಗೊತ್ತಾಗುವ ವಿಷಯದಲ್ಲಿ ಎಂಬುದಾಗಿ ಅನ್ನಿಸುತ್ತದೆ. You can study that in Numbers 16 verse 5. ನೀವು ಆ ವಿಷಯಗಳ ಕುರಿತಾಗಿ ನಂಬರ್ಸ್ ಅಂಕಲ್ you just refer that. We don't need to turn there. In Numbers 16:5 we see the rebellion of Korah and his company. ನಾವು ಅರಣ್ಯಕಾಂಡ 16ನೇ ಅಧ್ಯಾಯದಲ್ಲಿ ನಾವು ನೋಡುವಾಗ ಕೊರಹನು ಮತ್ತು ಆತನ ಸಂಗಡದವರು ದೇವರಿಗೆ ತಿರುಗಿ ಬಿದ್ದದರ ಕುರಿತಾಗಿ ಓದಬಹುದು. There God told Moses to separate from that company. There was a separation. God knew who were his and God knew who were not his. ಅಲ್ಲಿ ನಾವು ನೋಡುವಾಗ ದೇವರು ಮೋಶೆಗೆ ಅವರ ಸಂಗಡದಿಂದ ಬೇರ್ಪಡು ಎಂಬುದಾಗಿ ಹೇಳುತ್ತಾನೆ. ಯಾಕಂದ್ರೆ ದೇವರಿಗೆ ಗೊತ್ತಿತ್ತು ತನ್ನವರು ಯಾರು ತನ್ನವರು ಯಾರಲ್ಲ ಎಂಬುದಾಗಿ. You know what happened there? There's a clear demarcation of God's leaders and rebellious ungodly leaders. ಅಲ್ಲಿ ಏನಾಯ್ತು ಎಂಬುದಾಗಿ ನಮಗೆ ಸ್ಪಷ್ಟವಾಗಿ ಗೊತ್ತು. ದೇವರ ನಾಯಕರು ಯಾರು ಮತ್ತು ದೇವರ ನಾಯಕರಲ್ಲದವರು ಯಾರು ಎಂಬುದಾಗಿ ಸ್ಪಷ್ಟವಾಗಿ ಅಲ್ಲಿ ದೇವರು ತೋರಿಸಿಕೊಟ್ಟನು. If you read the same thing in Jude verse 11, we read about the rebellion of Korah. ನಾವು ಯೂದನ ಪತ್ರಿಕೆ which was uncle? Verse 11. 11ನೇ ವಚನದಲ್ಲಿ ಆ ಕೊರನ ತಿರುಗಿ ಬೀಳಿಕೆ ಕುರಿತಾಗಿ ನಾವು ನೋಡುತ್ತೇವೆ ಕಡೆಯ ಭಾಗದಲ್ಲಿ. So this statement here, the Lord knows those who are his, may be a reference to that incident. ಇಲ್ಲಿ ಹೇಳುತ್ತಿರುವಂತದ್ದು ದೇವರು ತನ್ನವರು ಯಾರೆಂಬುದನ್ನ ಕರ್ತನು ತಿಳಿದಿದ್ದಾನೆ ಎಂಬುದಾಗಿ ಹೇಳುವಾಗ ಆ ಒಂದು ಸಂಗತಿಯ ಕುರಿತಾಗಿ ಮಾತನಾಡುತ್ತಿರಬಹುದು. And the second inscription here is,
let everyone who names the name of the Lord depart from iniquity. ಇಲ್ಲಿ ಎರಡನೇ ಇನ್ನೊಂದು ಮಾತು ಉಂಟು, ಅದೇನೆಂದರೆ ಕರ್ತನ ನಾಮವನ್ನು ಹೇಳಿಕೊಳ್ಳುವವರೆಲ್ಲರೂ ದುರ್ಮಾರ್ಗತನವನ್ನ ಬಿಟ್ಟು ಬಿಡಬೇಕು. If you look at this verse, there is a twofold seal on this. ಇಲ್ಲಿ ನಾವು ನೋಡುವಾಗ ಈ ವಚನ ಭಾಗಗಳ ಮೇಲೆ ಎರಡು ವಿಧವಾದಂತಹ ಮುದ್ರೆಗಳು ಹಾಕಲ್ಪಟ್ಟಿವೆ. One has a divine side, one has a human side. ಒಂದು ಅದು ದೈವಿಕವಾದಂತಹ ಭಾಗ ಉಂಟು, ಇನ್ನೊಂದು ಮಾನುಷಿಕ ಭಾಗ ಉಂಟು. See, God knows those who are His. ದೇವರಿಗೆ ಗೊತ್ತು ತನ್ನವರು ಯಾರೆಂಬುದಾಗಿ. It talks about that God's sovereign control over His church and over His people. ಇಲ್ಲಿ ಮಾತನಾಡುತ್ತಾ ಇರುವಂತದ್ದು ದೇವರು ತನ್ನ ಜನರು ಮತ್ತು ತನ್ನ ಸಭೆಯ ಮೇಲೆ ಸಾರ್ವಭೌಮ ಅಧಿಕಾರವುಳ್ಳವನಾಗಿದ್ದಾನೆ ಎಂಬುದಾಗಿ. At the same time, everyone who profess to be a Christian has a responsibility to turn away from evil. ಅದೇ ರೀತಿಯಾಗಿ ಪ್ರತಿಯೊಬ್ಬನು ಕ್ರೈಸ್ತನು ಎಂಬುದಾಗಿ ಹೇಳಿಕೊಳ್ಳುವ ಪ್ರತಿಯೊಬ್ಬನು ದುರ್ಮಾರ್ಗತನವನ್ನ ಬಿಟ್ಟು ಬಿಡುವಂತ ಜವಾಬ್ದಾರಿಯನ್ನ ಹೊಂದಿದ್ದಾನೆ. There's a divine side and a human side. ಅಲ್ಲಿ ಒಂದು ದೈವಿಕವಾದಂತಹ ಭಾಗ ಉಂಟು ಮತ್ತು ಮನುಷ್ಯರು ಮಾಡಬೇಕಾದಂತ ಕೆಲಸ ಒಂದುಂಟು. In other words, if you and I are professing to be a Christian, we have to show that in reality by godliness and holiness. ನಾನು ನೀವು ಒಂದು ವೇಳೆ ಕ್ರೈಸ್ತರು, ನಾನು ಕ್ರೈಸ್ತನು ಎಂಬುದಾಗಿ ಹೇಳಿಕೊಳ್ಳುವಾಗ ನೀವು ಅದನ್ನ ದೇವರ ಭಯಭಕ್ತಿಯಲ್ಲಿ ಇರುವುದರ ಮೂಲಕ ಮತ್ತು ಪರಿಶುದ್ಧತೆಯ ಜೀವಿತವನ್ನು ಜೀವಿಸುವುದರ ಮೂಲಕ ತೋರಿಸಬೇಕು. There is a divine side of God saving us, and He knows who is His. At the same time, those who know like that has a responsibility to live a holy life. ಇಲ್ಲಿ ದೇವರು ಆತನಿಗೆ ಗೊತ್ತು ತನ್ನ ಜನರು ಯಾರು ಎಂಬುದಾಗಿ. ಅದೇ ರೀತಿ ನಾನು ದೇವರವನು ಎಂಬುದಾಗಿ ಯಾರಾದರೂ ತನ್ನ ಮನಸ್ಸಿನಲ್ಲಿ ತಿಳಿದುಕೊಂಡಿದ್ದರೆ ಆತನ ದುರ್ಮಾರ್ಗತನವನ್ನ ಬಿಟ್ಟು ಆ ಸಂಗತಿಯನ್ನ ತೋರಿಸಬೇಕು. Now, when you look at the 2 Timothy 1:12 and what we read now 2:19, I am so thrilled with these two verses. ನಾನು 1 ತಿಮೋತಿ 1ನೇ ಅಧ್ಯಾಯ 2 Timothy 1:12. 2ನೇ ತಿಮೋತಿ ಬರೆದ ಪತ್ರಿಕೆ 1ನೇ ಅಧ್ಯಾಯ 12ನೇ ವಚನ. Please read that one. 2 Timothy 1:12. We already looked at it earlier, but it's good to refer it combined. ನಾವು ಈಗಾಗಲೇ ಈ ವಚನವನ್ನು ನೋಡಿಕೊಂಡಿದ್ದೇವೆ, ಮತ್ತೊಂದು ಸಾರಿ ನೋಡಿಕೊಳ್ಳೋಣ. 2 ತಿಮೋತಿಯನ ಬರೆದ ಪತ್ರಿಕೆ 1ನೇ ಅಧ್ಯಾಯ 12ನೇ ವಚನ. ಇದರ ನಿಮಿತ್ತದಿಂದಲೇ ಈ ಶ್ರಮೆಗಳನ್ನು ಅನುಭವಿಸುತ್ತಾ ಇದ್ದೇನೆ, ಆದರೂ ನಾನು ನಾಚಿಕೆ ಪಡುವುದಿಲ್ಲ. ನಾನು ನಂಬಿರುವ ಆತನನ್ನು ಬಲ್ಲೆನು, ಆತನು ನನ್ನ ವಶದಲ್ಲಿಟ್ಟಿರುವುದನ್ನು ಆತನು ಆ ದಿನಕ್ಕಾಗಿ ಕಾಪಾಡುವುದಕ್ಕೆ ಶಕ್ತನಾಗಿದ್ದಾನೆಂದು ದೃಢವಾಗಿ ನಂಬಿದ್ದೇನೆ. And I wanted to just take that portion. It says, I know whom I have believed. ನಾನು ಈ ವಚನವನ್ನ ಹೇಳಲಿಕ್ಕೆ ಇಷ್ಟಪಟ್ಟೆನು. ಏನಂದ್ರೆ, ನಾನು ನಂಬಿರುವ ಆತನನ್ನು ನಾನು ಬಲ್ಲೆನು. Here is Paul saying, I know whom I have believed. ಇಲ್ಲಿ ಪೌಲನು ಹೇಳುತ್ತಿದ್ದಾನೆ, ನಾನು ನಂಬಿರುವ ಆತನನ್ನು ನಾನು ಬಲ್ಲೆನು. Now, when you come to 2 Timothy 2:19, where we read, the Lord knows those who are His. ಇಲ್ಲಿ 2ನೇ ತಿಮೋತಿ 2ನೇ ಅಧ್ಯಾಯ 19ನೇ ವಚನಕ್ಕೆ ಬರುವಾಗ ದೇವರು ತನ್ನವರು ಯಾರು ಎಂಬುದಾಗಿ ಆತನು ತಿಳಿದಿದ್ದಾನೆ ಎಂಬುದಾಗಿ ಅಲ್ಲಿ ಹೇಳುತ್ತಾನೆ. I know and God knows. ನನಗೂ ಗೊತ್ತು ಮತ್ತು ದೇವರಿಗೂ ಗೊತ್ತು. What an amazing solid assurance for a child of God. ದೇವರ ಮಕ್ಕಳಿಗೆ ಇರುವಂತಹ ಎಂತಹ ಭದ್ರವಾದಂತಹ ಒಂದು ನಂಬಿಕೆ ಮತ್ತು ವಿಶ್ವಾಸ ನೋಡಿರಿ. In other words, Paul is telling Timothy, you need not fear for the destiny of God's work. God's work will remain because it is on a solid foundation. ಪೌಲನು ತಿಮೋತಿಯನಿಗೆ ಏನು ಹೇಳುತ್ತಿದ್ದಾನೆ ಎಂದರೆ, ನೀನು ದೇವರ ಕೆಲಸಗಳ ಕುರಿತಾಗಿ ಯೋಚನೆ ಮಾಡುವ ಅವಶ್ಯಕತೆ ಇಲ್ಲ, ಯಾಕಂದರೆ ದೇವರು ತನ್ನ ಕಾರ್ಯಗಳನ್ನ ಭದ್ರವಾದಂತಹ ಒಂದು ಅಸ್ತಿವಾರದ ಮೇಲೆ ಕಟ್ಟಿದ್ದಾನೆ. At the same time, as a servant of God, as a child of God, you have to make every effort to keep yourself free from the contamination of false teaching. ಆದರೆ ನೀನು ದೇವರ ಮಗನಾಗಿದ್ದುಕೊಂಡು, ದೇವರ ಸೇವಕನಾಗಿದ್ದುಕೊಂಡು, ನಿನ್ನನ್ನ ನೀನು ಸುಳ್ಳಾದಂತ ಬೋಧನೆಯಿಂದ ಕಲುಷಿತವಾಗದ ಹಾಗೆ ನೋಡಿಕೊಳ್ಳಬೇಕೆಂದು ಹೇಳುತ್ತಾನೆ. These two sides, the two seals, we all should be aware of. ಈ ಎರಡು ಮುದ್ರೆಗಳ ಕುರಿತಾಗಿ ನಾವೆಲ್ಲರೂ ತಿಳಿದಿರಬೇಕು.
You know how serious is false teaching? ಸುಳ್ಳಾದ ಬೋಧನೆ, ತಪ್ಪು ಬೋಧನೆ ಅದು ಎಷ್ಟು ಗಂಭೀರವಾದದ್ದು ಎಂಬುದಾಗಿ ನಿಮಗೆ ಗೊತ್ತಾ? It can do a lot of damage to the local church. ಅದು ಸ್ಥಳೀಯ ಸಭೆಗೆ ಅತ್ಯಂತ ಗಂಭೀರವಾದಂತಹ ಗಾಯವನ್ನ ಮಾಡಬಹುದು. Today I'm saddened to say that many believers are not worried about what all people believe and practice. ನನಗೆ ಈ ದಿನ ತುಂಬಾ ದುಃಖವಾಗುತ್ತದೆ ಏನೆಂದರೆ ವಿಶ್ವಾಸಿಗಳು ಇತರ ಕ್ರೈಸ್ತರು ಯಾವ ವಿಷಯಗಳನ್ನು ನಂಬುತ್ತಾರೆ ಮತ್ತು ಯಾವುದನ್ನ ಅವರು ಕೈಕೊಂಡು ನಡೆಯುತ್ತಾರೆ ಎಂಬುದ ಕುರಿತಾಗಿ ಚಿಂತೆಯುಳ್ಳದವರಾಗಿದ್ದಾರೆ. In closing, I wanted to mention something. ನಾನು ನನ್ನ ವಾಕ್ಯವನ್ನು ಮುಗಿಸುವಾಗ ಈ ಮಾತನ್ನು ಹೇಳಲಿಕ್ಕೆ ಇಷ್ಟಪಡುತ್ತೇನೆ. False teaching is like gangrene, it's like cancer. ಸುಳ್ಳು ಬೋಧನೆಯು ಅದು ಕ್ಯಾನ್ಸರ್ ರೀತಿ ಅಥವಾ ಕೊಳಕು ಹುಣ್ಣಿನ ರೀತಿ. It's like a leaven that can leaven the whole lump. ಅದು ಹುಳಿಯು ಯಾವ ರೀತಿ ಕಣಕವನ್ನೆಲ್ಲ ಹುಳಿ ಮಾಡುತ್ತದೋ ಆ ರೀತಿ ಇದೆ. You know what the word of God calls false teachers? ಸುಳ್ಳು ಬೋಧಕರನ್ನ ದೇವರ ವಾಕ್ಯವು ಏನು ಕರೆಯುತ್ತದೆ ಎಂಬುದಾಗಿ ಗೊತ್ತಾ ನಿಮಗೆ? It says dogs. That's the word used. ನಾಯಿಗಳು. ನಾಯಿಗಳು ಎಂಬಂತ ಮಾತನ್ನ ಉಪಯೋಗಿಸುತ್ತದೆ. Now dark days are coming upon the church. ಈಗ ಸಭೆಯ ಮೇಲೆ ಕತ್ತಲೆಯ ದಿನಗಳು ಬರುತ್ತಾ ಇವೆ. Unbelievers or false teachers are accepted into the local church in many places. ಅನೇಕ ಸಭೆಗಳಲ್ಲಿ ಸುಳ್ಳು ಬೋಧಕರುಗಳನ್ನ ಮತ್ತು ಅವಿಶ್ವಾಸಿಗಳನ್ನ ಮುಕ್ತವಾಗಿ ಸೇರಿಸಿಕೊಂಡಿರುವುದನ್ನ ನಾವು ನೋಡುತ್ತೇವೆ. Hello, in our assemblies we have a God's supper. I hope you understand what I am saying. Would you please repeat it, uncle? Voice break ಆಗ್ತಾ ಇದೆ brother. Uncle, please repeat it. In our brethren assembly, we have a practice of trying to guard the Lord's Supper. ನಮ್ಮ ಸಹೋದರ ಸಭೆಗಳಲ್ಲಿ ಒಂದು ವಾಡಿಕೆ ಉಂಟು, ಏನೆಂದರೆ ನಾವು ಕರ್ತನ ಭೋಜನವನ್ನ ಅತ್ಯಂತ ಸುರಕ್ಷತೆಯಿಂದ ಕಾಪಾಡಿಕೊಳ್ಳಬೇಕು ಎಂಬುದಾಗಿ ಬಯಸುತ್ತೇವೆ. We try to guard it. When people come, we say, don't take part. No, we try to guard the Lord's Supper. ನಾವು ಕರ್ತನ ಭೋಜನವನ್ನ ಅತ್ಯಂತ ಗಂಭೀರತೆಯಿಂದ ಕಾಪಾಡಿಕೊಳ್ಳಬೇಕೆಂಬುದಾಗಿ ನಾವು ಬಯಸುತ್ತೇವೆ. ಜನರು ಅದಕ್ಕೆ ಬಂದು ಕೈ ಹಾಕುವಾಗ ತೆಗೆದುಕೊಳ್ಳಬೇಡಿರಿ ಎಂಬುದಾಗಿ ಅನೇಕ ಸಂದರ್ಭದಲ್ಲಿ ಎಚ್ಚರಿಸುತ್ತೇವೆ. And the leaders have a responsibility to tell what is the Lord's Supper, especially the new visitors, people who may not be true believers. So yes, the leaders have a responsibility. ಹೌದು, ಸಭಾ ನಾಯಕರಿಗೆ ಹೊಸದಾಗಿ ಬರುವಂತವರು ಒಂದು ವೇಳೆ ಅವರು ಅವಿಶ್ವಾಸಿಗಳಾಗಿರುವ ಸಂದರ್ಭದಲ್ಲಿ ದೇವರ ಕರ್ತನ ಭೋಜನ ಏನು ಎಂಬುದಾಗಿ ತಿಳಿಸಿ ಹೇಳುವಂತ ಜವಾಬ್ದಾರಿ ಉಂಟು. But let me tell you something, you and I can never 100% guard the Lord's Supper. ಆದರೆ ನಾನು ನಿಮಗೆ ಹೇಳಲಿಕ್ಕೆ ಇಷ್ಟಪಡುವುದೇನೆಂದರೆ, ನಾನು ನೀವು 100% ದೇವರ ಭೋಜನ ಕರ್ತನ ಭೋಜನವನ್ನ ನಾವು ಕಾಪಾಡಲಿಕ್ಕೆ ಸಾಧ್ಯವಿಲ್ಲ. But it is an individual person, believer's responsibility to examine and then take part. ಆದರೆ ಅದು ಪ್ರತಿಯೊಬ್ಬೊಬ್ಬ ವಿಶ್ವಾಸಿಯ ವೈಯಕ್ತಿಕವಾದಂತ ಜವಾಬ್ದಾರಿಯಾಗಿದೆ, ತನ್ನನ್ನ ತಾನು ಪರೀಕ್ಷಿಸಿಕೊಂಡು ದೇವರ ಕರ್ತನ ಭೋಜನದಲ್ಲಿ ಪಾಲು ತೆಗೆದುಕೊಳ್ಳುವುದು. So if you are unworthily taking part in the Lord's Supper, you will reap the consequence. ನಾವು ಒಂದು ವೇಳೆ ಅಯೋಗ್ಯವಾದ ರೀತಿಯಲ್ಲಿ ಕರ್ತನ ಭೋಜನದಲ್ಲಿ ಪಾಲು ತೆಗೆದುಕೊಳ್ಳುವುದಾದರೆ ಅದರ ಪರಿಣಾಮವನ್ನು ಕೂಡ ನಾವೇ ಎದುರಿಸಬೇಕಾಗುತ್ತದೆ. But you and I can never 100% guard the Lord's Supper. ಆದರೆ ನಾನು ನೀವು ಕರ್ತನ ಭೋಜನವನ್ನ ಪರಿಪೂರ್ಣವಾಗಿ ಅದನ್ನ ಕಾಪಾಡಲಿಕ್ಕೆ ಸಾಧ್ಯವಿಲ್ಲ. But more important in the local church is guarding the pulpit. From the pulpit where people preach, we have to be careful about guarding that. Who preaches and teaches the word of God?
ಆದರೆ ಸ್ಥಳೀಯ ಸಭೆಯಲ್ಲಿ ನಾವು ಹೆಚ್ಚಾಗಿ ಕಾಪಾಡಬೇಕಾದ ಸಂಗತಿ ಯಾವುದೆಂದರೆ ಬೋಧಿಸುವಂತಹ ಆ ಒಂದು ಸ್ಥಳವನ್ನ, ಬೋಧಿಸುವ ಆ ಪುಲ್ಪಿಟ್ ಇಂದ ಸುಳ್ಳಾದಂತಹ ಬೋಧನೆಗಳು ಬರುವ ಕಾರಣದಿಂದ ಯಾರು ಬೋಧಿಸುತ್ತಾರೆ, ಎಂಥವರು ಬೋಧನೆಯನ್ನು ಮಾಡುತ್ತಾರೆ ಎಂಬ ವಿಷಯದಲ್ಲಿ ನಾವು ಅತ್ಯಂತ ಜಾಗರೂಕರಾಗಿರಬೇಕು. That you can guard it. The leadership can guard that pulpit. ಆ ಪುಲ್ಪಿಟ್ ಅನ್ನ ಸಭಾ ನಾಯಕರು ಅದನ್ನ ಕಾಪಾಡಬಹುದು. I hope you understand what I'm telling. ನಾನು ಏನು ಹೇಳಲಿಕ್ಕೆ ಬಯಸುತ್ತಿದ್ದೇನೆ ಎಂಬುದಾಗಿ ನಿಮಗೆ ಅರ್ಥ ಆಗುತ್ತಿದೆ ಎಂಬುದಾಗಿ ನೆನೆಸುತ್ತೇನೆ. The Lord's Supper, you cannot 100% guard it because it is the Lord's Supper and it has to be examined by each believer. ನಾನು ನೀವು ಕರ್ತನ ಭೋಜನವನ್ನ ಪರಿಪೂರ್ಣವಾಗಿ ಕಾಪಾಡಲಿಕ್ಕೆ ಸಾಧ್ಯವಿಲ್ಲ, ಯಾಕಂದರೆ ಅದು ಕರ್ತನ ಭೋಜನ. ಅದನ್ನ ಪ್ರತಿಯೊಬ್ಬ ವಿಶ್ವಾಸಿಯು ತನ್ನನ್ನು ತಾನು ಪರೀಕ್ಷಿಸಿಕೊಂಡು ತೆಗೆದುಕೊಳ್ಳಬೇಕು. But the teaching that is given in the local church has to be examined. Only people who know the word of God, who can rightly teach the word of God, should be given the pulpit to preach. ಆದರೆ ಸ್ಥಳೀಯ ಸಭೆಯಲ್ಲಿ ಬೋಧಿಸುವಂತ ಅವಕಾಶವನ್ನ, ದೇವರ ವಾಕ್ಯವನ್ನ ಸರಿಯಾಗಿ ಅಧ್ಯಯನ ಮಾಡಿ ಸ್ವಸ್ಥ ಬೋಧನೆಯನ್ನ ತಿಳಿದು ಸ್ವಸ್ಥ ಬೋಧನೆಯನ್ನ ಬೋಧಿಸುವಂತ ವ್ಯಕ್ತಿಗಳಿಗೆ ಮಾತ್ರ ಆ ಬೋಧಿಸುವ ಸ್ಥಳವನ್ನ ಕೊಡಬೇಕು. Otherwise, the false teaching can be like gangrene, like cancer, like leaven, and it can damage the testimony of the local assembly. ಇಲ್ಲದೆ ಹೋದರೆ ಸುಳ್ಳು ಬೋಧನೆಯು ಅದು ಕೊಳಕು ಹುಣ್ಣಿನ ಹಾಗೆ ಕ್ಯಾನ್ಸರ್ ರೀತಿಯಲ್ಲಿ ಮತ್ತು ಹುಳಿಯ ರೀತಿಯಲ್ಲಿ ಸ್ಥಳೀಯ ಸಭೆಯನ್ನೇ ಹಾಳು ಮಾಡುತ್ತದೆ. But thank God that God knows who is His, and His foundation remains. It has that seal on it. ಆದರೆ ದೇವರಿಗೆ ನಾವು ಸ್ತೋತ್ರ ಸಲ್ಲಿಸೋಣ. ದೇವರಿಗೆ ಗೊತ್ತು ತನ್ನವರು ಯಾರು ಎಂಬುದಾಗಿ, ಮತ್ತು ಆತನ ಅಸ್ಥಿವಾರವು ಅದು ಭದ್ರವಾದದ್ದು. ಆತನ ಅಸ್ಥಿವಾರದ ಮೇಲೆ ತನ್ನ ಮುದ್ರೆಯನ್ನ ಆತನು ಒತ್ತಿದ್ದಾನೆ. This evening, let us thank God for the two sides of it. One, God knows who is His. Secondly, everyone who is a true believer has the responsibility to guard his life in holiness and godliness. ಈ ಸಂಜೆ ವೇಳೆಯಲ್ಲಿ ಈ ಎರಡು ಸಂಗತಿಗಳಿಗಾಗಿ ನಾವು ದೇವರಿಗೆ ಸ್ತೋತ್ರ ಸಲ್ಲಿಸೋಣ. ಏನೆಂದರೆ, ದೇವರಿಗೆ ಗೊತ್ತು ತನ್ನವರು ಯಾರು ಎಂಬುದಾಗಿ, ಅದೇ ರೀತಿ ದೇವರ ಮಕ್ಕಳು ಅಥವಾ ವಿಶ್ವಾಸಿಗಳ ಅಂತ ನಮಗೆ ಇರುವಂತಹ ಜವಾಬ್ದಾರಿ, ನಮ್ಮನ್ನ ನಾವು ದುರ್ಮಾರ್ಗಕ್ಕೆ ಹೋಗದ ಹಾಗೆ ಕಾಪಾಡಿಕೊಳ್ಳುವುದು. No matter what is happening in Christendom, what is happening in the world, I know whom I have believed, and God knows who is His. ಪ್ರಪಂಚದಲ್ಲಿ ಏನು ಸಂಭವಿಸುತ್ತಿದೆಯೋ ಮತ್ತು ಪ್ರಪಂಚದಲ್ಲಿ ಏನು ಸಂಭವಿಸುತ್ತಿದೆಯೋ ಅದಕ್ಕೂ ನನಗೂ ಸಂಬಂಧವಿಲ್ಲ. ಆದರೆ ದೇವರಿಗೆ ಗೊತ್ತು ತನ್ನವರು ಯಾರು ಎಂಬುದಾಗಿ, ಮತ್ತು ನನಗೆ ಗೊತ್ತು ನಾನು ಯಾರವನು ಎಂಬುದಾಗಿ. If there anyone hearing us today, if you are not sure about it, tonight you believe the Lord, repent of your sin and believe the Lord, you will have the same assurance. ಈ ರಾತ್ರಿ ಯಾರಾದರೂ ದೇವರ ವಾಕ್ಯವನ್ನು ಕೇಳಿಸಿಕೊಳ್ಳುತ್ತಿರುವವರು, ನಿಮಗೆ ಆ ಒಂದು ಖಾತರಿ ಇಲ್ಲದೆ ಹೋದರೆ, ನೀನು ಕರ್ತನವನು ಎಂಬಂತ ಖಾತರಿ ಇಲ್ಲದೆ ಹೋದರೆ, ಈ ರಾತ್ರಿ ನಿನಗೆ ಒಂದು ಅವಕಾಶ ಉಂಟು. ಕರ್ತನನ್ನ ಸ್ವಂತ ರಕ್ಷಕನನ್ನಾಗಿ ಅಂಗೀಕರಿಸಿಕೋ, ಆಗ ನೀನು ದೇವರವನಾಗುತ್ತಿ, ಕರ್ತನವನಾಗುತ್ತಿ. May the Lord bless these thoughts to our heart. Lord willing, we'll continue next Monday. ದೇವರು ಈ ಆಲೋಚನೆಗಳನ್ನ ನಮ್ಮ ಹೃದಯದಲ್ಲಿ ಆಶೀರ್ವದಿಸಲಿ. ದೇವರ ಚಿತ್ತ ಇರುವುದಾದರೆ ಮುಂದಿನ ಸೋಮವಾರ ನಾವು ಮುಂದುವರಿಸೋಣ.